ನೀವು ನೋಡ್ತಾ ಇದ್ದೀರಾ ಇದು ಗಿಚ್ಚಿ ಗಿಲಿಗಿಲಿ ಸೀಸನ್ 2 ಡೆಬ್ಯೂ ರೌಂಡ್. ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ಸ್ ಮಸಾಲಾ. ಮೊದಲಿಗೆ ನಮ್ಮೆಲ್ಲ ಮೆಂಟರ್ಸ್ ಹಾಗೂ ಈ ಸೀಸನ್ ನ ಹೊಸ ಕಂಟೆಸ್ಟೆಂಟ್ಸ್ ಸ್ವಾಗತ ಸುಸ್ವಾಗತ. ಅಜ್ಜಿ ಆರಾಮ? ಶುರು ಮಾಡೋಣ. ನೀವು ಚಿಲ್ಲರ್ ರೆಡಿ ಮಾಡಿರೋದು, ಚಿಲ್ಲರ್ ನಿಮ್ಮನ್ನ ರೆಡಿ ಮಾಡಿರೋದು? ಅದೇನಾಗಿದೆಯೋ ಸ್ಟೇಜ್ ಮೇಲೆ ಗೊತ್ತಾಗುತ್ತೆ. ಓಕೆ, ಈ ಡೆಬ್ಯೂ ರೌಂಡ್ಗೆ ನಮ್ಮ ಜಡ್ಜಸ್ ನ ಬರಮಾಡ್ಕೊಳ್ಳುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ವೇದಿಕೆಯ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಹಾಗೂ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಆನ್ ಸ್ಟೇಜ್. Shruti ma'am, Sadhu sir, welcome to Gichi Gili Gili Season 2. Actually, last episode ಅಂತೂ ಎಲ್ಲರೂ ಸಕ್ಕದಾಗಿ ಎಂಟ್ರಿ ತಗೊಂಡಾಗಿದೆ. ಇವತ್ತು ಫಸ್ಟ್ ಪರ್ಫಾರ್ಮೆನ್ಸ್ ಅಂದ್ರೆ ಮೊದಲ ರಂಗ ಪ್ರವೇಶ ಮಾಡ್ತಾ ಇದ್ದಾರೆ. ಹೌ ಎಕ್ಸೈಟೆಡ್ ಆಗಿ? ಸಖತ್ ಖುಷಿ ಅಂತೂ ಇದೆ. ಅಸಲಿ ಆಟ ಇವತ್ತು ಶುರು ಅಂತ ನನಗೆ ಅನ್ನಿಸ್ತಾ ಇದೆ. ಹೌದು, ಯಾಕಂದ್ರೆ ಕಳೆದ ಸೀಸನ್ ಅಲ್ಲಿ ನಮ್ಮ ಹುಡುಗರಂತೂ ವರ್ಲ್ಡ್ ಫೇಮಸ್ ರೇಂಜ್ಗೆ ಎಲ್ಲರೂ ಹೆಸರು ಮಾಡಿದ್ರು. ಈ ಸರಿ ಅದಕ್ಕಿಂತಲೂ ದೊಡ್ಡ ಹೆಸರು ಮಾಡುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಹೊಸ ಹೊಸ ಅಪರೂಪದ ಜೋಡಿಗಳು. ಇದನ್ನ ಸೂಪರ್ ಜೋಡಿ ಅನ್ನೋಣವೋ, ವಿಚಿತ್ರ ಜೋಡಿ ಅನ್ನೋಣವೋ, ಸರಿಯಾದ ಜೋಡಿ ಅನ್ನೋಣವೋ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಜೋಡಿಗಳಂತೂ ಎಲ್ಲ ಮಜವಾಗಿದ್ದಾವೆ. ಸಖತ್ ಮಜಾ ಕೊಡ್ತಾರೆ ಅಂತ ನಾನಂತೂ ಕಾಯ್ತಾ ಇದ್ದೀನಪ್ಪ. ಈ ಸೀಸನ್ ಒಂದು ಅಬ್ಸರ್ವ್ ಮಾಡಿದ್ರ, ಇವತ್ತಿನ ಸಂಚಿಕೆನಲ್ಲಿ ಒಬ್ಬರು ಯಂಗೆಸ್ಟ್ ಕಂಟೆಸ್ಟೆಂಟ್ ನಮ್ಮ ಜೊತೆ ಆಗಿದ್ದಾರೆ. ನಾನು ಆಗ್ಲೇ ನೋಡಾಗೋಯ್ತು. ಪಂಚೆ ಶಲ್ಯ ತಲೆ ಮೇಲೆ ಒಂದು ಪೇಟ ಇಟ್ಕೊಂಡು ಬರ್ತಾ ಇದ್ದಿದ್ ಜನ ಎಲ್ಲ ಇವತ್ತು ಜೀನ್ಸ್ ಹಾಕೊಂಡು ಗುಂಗುರು ಕೂದಲು ಮಾಡ್ಕೊಂಡು ಏನಪ್ಪ ಇದು. ಇನ್ನೊಂದು ಅರ್ಥ ಮಾಡಿದೆ ಸರ್, ಗತ್ತಲ್ಲಿರೋ ಸುಕ್ಕು ಗೊತ್ತಾಗ್ಬಾರ್ದು ಅಂತ ಕೂತ್ಗೆ ತಗ್ಗ ಟಿ ಶರ್ಟ್ ಹಾಕೊಂಡ್ ಬಂದ. ಇಲ್ಲ ಜಿಮ್ ಮಾಡಿರೋದು. ಆದ್ರೂ ಏನೋ ಒಂಥರ ಹೊಸ ಗೆಲುವು ಬಂದಿದೆ ಕಣ ನಿನ್ ಮುಖದಲ್ಲಿ. ಅಣ್ಣ ಅಮೃತಗಳಿಗೆ ಲಾಸ್ಟ್ ಸೀಸನ್ ನೀವು ಅಮೃತ ಕೊಟ್ಟದ್ದು ನನಗೆ ಅಮೃತ ಕುಡ್ದಷ್ಟೇ ಖುಷಿ ಆಯ್ತು. ಅವನಿಗೆ ಮರವು ಜಾಸ್ತಿ ಆಗ್ಬಿಟ್ಟಿದೆ ಲಾಸ್ಟ್ ಸೀಸನ್ ಅಂತ. ಚಂದ್ರಪ್ರಭಾಯಿಂದ ನಿನ್ನ ಚಂದು ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ. ಚಂದು ಬ್ರೋ, ಅಮೃತ ಬಂದಾಗಿಂದ ಏನೇನೆಲ್ಲ ಬದಲಾವಣೆ ಆಗಿದೆ ಚಂದು ಬ್ರೋ? ಫುಲ್ ಬದಲಾವಣೆ ಆಗೈತೆ ಸರ್ ರಿಯಲಿ. ಆ ಹುಡುಗಿ ಮುಂದೆ ಸಣ್ಣೊಂದ್ ತರ ಕಾಣ್ಬೇಕು ಅಂತ ಇವನು XXL ಸೈಜ್ ನ ಸ್ಮಾಲ್ ಸೈಜ್ ಪ್ಯಾಂಟ್ ಹಾಕೊಂಡ್ ಬಂದ್ಬಿಟ್ಟವನೆ. ಅಲ್ಲಿ ನೋಡಿ, ಅಲ್ಲಿ ಹೊಟ್ಟೆ 2 ಇಂಚ್ ಒಳಗಡೆ ಹೋಗ್ಬಿಟ್ಟಿದೆ. ಏನ್ ಚಂದ್ರಪ್ರಭಾ ನೋಡಿ ಅಲ್ಲಿ. ಓ ಮೈ ಗಾಡ್, ಉಸಿರು ಬಿಡೋ. 6 ಪ್ಯಾಕ್ ಮಾಡ್ಬಿಟ್ಟೆ ಅಣ್ಣ, ಫುಲ್ ಟೀ ಶರ್ಟ್ ಲೂಸ್ ಆಗ್ಬಿಟ್ಟದೆ. ಈಗ ಸತ್ಯನ ಹೊರಗಾಕು. ಅಯ್ಯೋ, ಆದ್ರೂ ಬೆಲ್ಲಿ ಡ್ಯಾನ್ಸ್ ಕಲ್ತಿದ್ದೀನೋ? ಕಲ್ತೆ ಅಣ್ಣ, ನಿಜವಾಗ್ಲು ನಿಜ ಫೈನ್ ಮಾಡ್ತೀನಿ. ಏನ್ರಿ ಬೆಲ್ಲಿ ಡ್ಯಾನ್ಸ್ ಅಂದ್ರೆ ಏನ್ರಿ? ಅದೇ ಸೊಂಟ, ಬರೀ ಸೊಂಟಲ್ಲ ಅಷ್ಟೇನೆ ಡ್ಯಾನ್ಸ್ ಮಾಡೋದು. ಬೆಳ್ಳಿ ಇಟ್ಕ ಮಾಡ್ತಿದ್ನಲ್ಲ ಅವಾಗ. ಈಗ ಬೆಳ್ಳಿ ಡ್ಯಾನ್ಸ್ ಬೇಡ, ಮಾಡು. ಮ್ಯೂಸಿಕ್ ಬೇಕು ಅಣ್ಣ. ನೀವೇ ಹಾಡಾಡ್ಕೊಂಡು ಮಾಡ್ಬೇಕದು, ಅದೇ ಮಜಾ. ಡುಂಟುಣ ಸೊಂಟ ಅಲ್ಲಾಡ್ಸಿರಿ, ಫುಲ್ ಸುತ್ತಾಡ್ಬೇಕಲ್ವನ್ರಿ ಸೊಂಟ. ಅಲ್ಲೇ ಇರಪ್ಪ, ಹತ್ರ ಬರ್ಬೇಡ ಪ್ಲೀಸ್. ಡುಂಟುಣ ಐ ಆಮ್ ಸೆಕ್ಸಿ. ಚಂದ್ರಪ್ರಭಾ ಹುಷಾರಾಗಿದ್ಯಾ? ಎಲ್ಲ ಕರೆಕ್ಟಾಗಿ ಆಗ್ತದೆ ತಾನೆ? ಎಲ್ಲ ಕರೆಕ್ಟ್, ಯಾವುದು ಎಲ್ಲೂ ನಿಂತಿಲ್ಲ ತಾನೆ? ಕೂತ್ಕೊ, ಹುಷಾರ್ ಆಯ್ತಾ? ಒಂದು ನಿಮಿಷ ಇಲ್ಲ, ಒಂದು ನಿಮಿಷ ನೋಡು ಮಾತ್ರೆಗಳನ್ನೆಲ್ಲ. ಈ ಡ್ಯಾನ್ಸಿನ ರಹಸ್ಯ ಅದರಲ್ಲಿ ಚಂದ್ರಪ್ರಭಾ 800 mg ಇಲ್ಲಿ ಬಿಡು. ಅಸಲಿಗೆ ಬೆಲ್ಲಿ ಡ್ಯಾನ್ಸ್ ಹೆಂಗೆ ಅಂದ್ರೆ ಅಂತ ಒಬ್ರ ಹತ್ರ ಕಲ್ತ್ಕೋ.
ಅವರಂತ ಡ್ಯಾನ್ಸರ್ ನಾನಿಲ್ಲಿ ನೋಡೇ ಇಲ್ಲ. ಕರೆಕ್ಟ್. ಆ ತರದ ಒಬ್ಬ ಹೊಸ ಡ್ಯಾನ್ಸರ್ ಕರ್ನಾಟಕದಕ್ಕೆ ಏಕೈಕ ಒಬ್ಬ ನೃತ್ಯಗಾರ್ತಿ ನಮ್ಮ ಅಜ್ಜಿ. ಅದು ಅಜ್ಜಿ ಸಾಧು ಸರ್ಗೆ ನೀವೇ ಫೇವರೇಟ್ ಅಂತೆ. ಥ್ಯಾಂಕ್ ಯು ಸಾಧು ಸರ್. ಇಷ್ಟು ನುಳಿದ್ರೆ ಅಜ್ಜ ಹಿಂದೆನೆ ಬರ್ತಾನೆ ಈಗ. ಅವ್ರ ಹೆಸರು ಅದಕ್ಕೆ ಸಾಧು ಅಂತ ಇಟ್ಟಿರೋದು. ಪಾಪ ಅವ್ರು ಯಾರೋ ಸಾಧು, ಅದಕ್ಕೆ ನೀನು ಇಷ್ಟ ಆಡ್ತಾ ಇರೋದು. ಆದ್ರೂ ಅಜ್ಜಿ ನೀವ್ ಯಾವ ತರ ಬೆಲ್ಲಿ ಡ್ಯಾನ್ಸ್ ಮಾಡಿದೀರ ಅಜ್ಜಿ? ನಾನು ಮಾಡೋದಿಲ್ಲ ಬೆಲ್ಲಿ ಡ್ಯಾನ್ಸ್. ಹೆಂಗೆ ಮಾಡಿದ್ದಿಲ್ಲ ಅದೇ ಕಣೋ. ಎಲ್ಲಿ ಮಾಡಿ ತೋರಿಸಿ ಒಂಚೂರು. ಸೌಂಡ್ ಹಾಕ್ರೋ. ಕಮಾನ್ ನಿಜವಾದ ಸೂಪರ್ ಡೂಪರ್ ಓಪನಿಂಗ್ ಆಗಿದೆ. ಈಗ ನಿಜವಾದ ಅಸಲಿ ಆಟ ಶುರು ಆಗಂತ ಸಮಯ. ಇವತ್ತಿನ ಡೆಬ್ಯೂ ಪರ್ಫಾರ್ಮೆನ್ಸಸ್ ಅಲ್ಲಿ ಸಿಕ್ಸರ್ ಹೊಡಿಬಹುದು, ಸೈಕಲ್ ಹೊಡಿಬಹುದು, ಎಲ್ಲದಕ್ಕೂ ನೀವೇ ಸಾಕ್ಷಿಯಾಗಿರ್ತೀರಾ ಸರ್. ಇನ್ನೊಂದು ವಿಚಾರ ಹೇಳಲೇಬೇಕು, ಮತ್ತೊಮ್ಮೆ ನನ್ನ ಚರ್ಮದಲ್ಲಿ ಹೊಲ್ದಿರುವಂತ ಪಾಂಡೆ ದೇಶಪಾಂಡೆ ಕಂಪನಿಯ ಸೋಫಾ ಸೀಟ್ಸ್ ನಿಮ್ಗೋಸ್ಕರ ರೆಡಿ ಇದೆ. ನಮ್ಮ ಡೆಬ್ಯೂ ರೌಂಡ್ ಸೂಪರ್ ಓಪನ್ ಆಗಿದೆ. ಜಡ್ಜಸ್ ಕೂಡ ಒಳ್ಳೆ ಓಪನಿಂಗ್ ಕೊಟ್ಟಿದ್ದಾರೆ. ಮತ್ತೆ ಯಾಕೆ ತಡ, ಈ ಡೆಬ್ಯೂ ರೌಂಡ್ ಅಲ್ಲಿ ಫಸ್ಟ್ ಪರ್ಫಾರ್ಮ್ ಮಾಡೋದಕ್ಕೆ ಯಾರು ಬರ್ತಾ ಇದಾರೆ ಅಂತ ಬರಮಾಡ್ಕೊಂಬೋಣ. ಫ್ಯಾಮಿಲಿ ಅಂತ ಅಂದ್ಮೇಲೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ಆದ್ರೆ ಬಂದು ಹೋಗುವಂತ ಈ ಮಾತು ಜಾಯಿಂಟ್ ಫ್ಯಾಮಿಲಿಲಿ ಏನೆಲ್ಲ ಎಡವಟ್ ಮಾಡುತ್ತೆ ಅನ್ನೋ ಒಂದು ಎಂಟರ್ಟೈನಿಂಗ್ ಆಕ್ಟ್ ಅನ್ನ ಇವತ್ತಿನ ಡೆಬ್ಯೂ ಪರ್ಫಾರ್ಮೆನ್ಸ್ ಮೂಲಕ ಪ್ರೆಸೆಂಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳಿಗೆ ಸ್ವಾಗತಿಸಿ ಶಿವು, ಮಾನ್ಸಾ, ನಿತಿನ್, ನಿವೇದಿತಾ, ಕಾರ್ತಿಕ್, ದೀಪಿಕಾ ಹಾಗೂ ಧನ್ರಾ. ಮೀನಾಕ್ಷಿ ಮೀನಾಕ್ಷಿ ಮೀನಾಕ್ಷಿ, ಎಂಥ ಮಕ್ಕಳಿಗೆ ಜನ್ಮ ನೀಡಿದ್ಯಾ. ಒಂದೊಂದು ಮುತ್ತು ಕಣೆ. ಮೀನಾಕ್ಷಿ, ಈ ಅಣ್ಣ ತಮ್ಮಂದಿರ ಬಾಂಧವ್ಯ ನೋಡ್ಲಿಕ್ಕೆ ಎಷ್ಟು ಖುಷಿ ಆಗ್ತದೆ ಅಲ್ಲ. ಹೌದು ರೀ, ಇಂಥ ಮಕ್ಕಳನ್ನು ಪಡಲಿಕ್ಕೆ ನಾವೆಷ್ಟು ಪುಣ್ಯ ಮಾಡಿದ್ದೇವೆ ಅಲ್ವಾ. ಅವಾಗ್ಲಿಂದ ಅಂಟ್ಕೊಂಡಿದ್ದಿಲ್ಲ ಎದ್ದಳಪ್ಪ. ಅಲ್ಲ ಮಗ, ಸೊಸೆ ಹೇಳ್ತಾ ಇದ್ಲು, ನೀನು ಪ್ರತಿ ವರ್ಷ ಜನವರಿ 23ನೇ ತಾರೀಕಿಗೆ ಹೋದವ 26ನೇ ತಾರೀಕಿಗೆ ವಾಪಸ್ ಬರೋದಂತೆ. ಎಲ್ಲಿ ಮಗ ಹೋಗುದು ನೀನು? ಅಮ್ಮ, 22ನೇ ತಾರೀಕು ಏನ್ ಹೇಳು? ನಿನ್ನ ತಮ್ಮಂದು ಬರ್ತ್ಡೇ. ನನ್ನ ತಮ್ಮನ್ ಬರ್ತ್ಡೇ ಆಗಿ ಮರುದಿನ 3 ಬಾಟ್ಲು ರಕ್ತ ಕೊಟ್ಟು ಕರ್ನಾಟಕದಲ್ಲಿರೋ ಎಲ್ಲ ಅನಾಥ ಮಕ್ಕಳಿಗೆ ಊಟ ಹಾಕ್ತೀನಮ್ಮ. ಅವನೇನು ಹಾಗೆ. ನೀನ್ ಯಾಕಪ್ಪ ಜೂನ್ 5ನೇ ತಾರೀಕಿಗೆ ಹೋದ್ರೆ ವಾಪಸ್ 10ನೇ ತಾರೀಕಿಗೆ ಬರ್ತೀಯಂತೆಲ್ಲ, ಗ್ಯಾಪ್ ಅಲ್ಲಿ ಎಲ್ಲಿ ಹೋಗ್ತಿ? ಅಪ್ಪ, ಜೂನ್ 4ಕ್ಕೆ ಏನ್ ವಿಶೇಷ ಹೇಳಿ? ನಿಮ್ಮ ಅಣ್ಣನ ಬರ್ತ್ಡೇ. ನಾವು 3 ಜನ ಮಂಗಳೂರವರು ಇಲ್ಲಿ ಇರ್ಬೇಕಾದ್ರೆ ಅಷ್ಟು ಓವರ್ ಆಕ್ಟ್ ಮಾಡ್ತಿದ್ದಾನೆ. ನಾನು ಸ್ವಲ್ಪನಾದ್ರೂ ಮಾಡೋದು ಬೇಡವಾ? ಅದಕ್ಕೆ ಅವನ್ ಬರ್ಡೇಗೆ 5 ದಿವಸ ನಾನು ಅದೇನದು ದೇಹ ದಂಡಿಸಿ ಬರ್ತೀಯ? ದೇಹ ದಂಡಿಸಿ ಬರ್ತೀನಿ. ದಂಡಿಸ್ಬೇಡ ಕಣಪ್ಪ. ಮೀನಾಕ್ಷಿ ಮೀನಾಕ್ಷಿ ಮೀನಾಕ್ಷಿ, ಅಣ್ಣ ತಮ್ಮಂದಿರೋ ಈ ವಾತ್ಸಲ್ಯ ಹೀಗೆ ಇರ್ಲಿ ಅಂತ ನಾವು ಎಷ್ಟು ದೇವರಲ್ಲಿ ಹರಕೆ ಹೊತ್ತಿದ್ವಿ. ಹೌದು ರೀ, ಈಗ ನಾವು ಆ ಹರಕೆನೆಲ್ಲ ತೀರಿಸ್ಬೇಕಲ್ವಾ. ಮಕ್ಕಳ, ನೀವಿಬ್ರು ಆಟ ಆಡ್ತೀರಿ, ನಾವಿಬ್ರು ದೇವಸ್ಥಾನಕ್ಕೆ ಹೋಗಿ ಬರ್ತೇವೆ. ಬನ್ನಿ. ನಾನು ಯಾಕೆ ಸುಮ್ನೆ ನಿಂತಿದೀಯಾ? ಅಲ್ಲ, ಈ ಸ್ಕಿಟ್ಟಲ್ಲಿ ಇದೀನಾ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಇದೆಯಾ? ಡೈಲಾಗ್ ನಾನು ಕೊಡ್ತೀನಿ. ನಮ್ಮ ಅಣ್ಣನ್ಗೆ ಗಟ್ಟಿ ರೊಟ್ಟಿ ಮಾತ್ರ ಮಟನ್ ಸಾರು ಅಂದ್ರೆ ತುಂಬಾ ಇಷ್ಟ. ಮಾಡ್ಕೊಂಬರ್ತೀಯಾ? ಆಯ್ತು ರೀ. ಇಷ್ಟು ಸಣ್ಣ ರೋಲ್ ಕೊಟ್ಟದಕ್ಕೆ ಇಷ್ಟು ಭಕ್ತಿನ? ಇವಳೆ ನಾನಿನ್ನು ಏನು ಹೇಳಲ್ಲ, ಹೋಗ್ತಾನೆ ಇದೆಯಲ್ಲೇ. ಅಲ್ಲ ರೀ, ಮೆಂಟರ್ಗೆ ಏನು ಡೈಲಾಗ್ ಇಲ್ಲ, ಇನ್ನು ನಾನು ಕಂಟೆಸ್ಟೆಂಟ್, ನನಗೇನಿರುತ್ತೆ ಅಂತ. ನಿನಗೂ ಒಂದು ಡೈಲಾಗ್ ಇದೆ ಕಣೆ. ನನ್ನ ತಮ್ಮನಿಗೆ ಚಿಕನ್ ಸುಕ್ಕ ಮತ್ತೆ ನೀರ್ ದೋಸೆ ಅಂದ್ರೆ ಬಹಳ ಇಷ್ಟ. ಮಾಡ್ಕೊಂಬರ್ತೀಯಾ? ಹ್ಞೂ ರೀ. ಅಲ್ಲ ರೀ, ಡೈಲಾಗ್ ಏನು? ಊರಿ ಅಂದಲ್ಲ, ಅದೇ ಡೈಲಾಗ್. ಹೋಗು. ನೀವಿ ಮೆಂಟರ್ ಆಗ್ಬೇಕು ಅಂತ ಬಂದವಳು ಸ್ಕಿಟ್ ಸೆಂಟ್ರಲ್ ಬಂದು ಹೋಗ್ತಾ ಇದೆಯಲ್ಲ. ತಮ್ಮ ಅಣ್ಣ ತಮ್ಮ ಅಣ್ಣ, ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಈ ಖುಷಿ ತಡ್ಕೊಳಕ್ ಆಗ್ತಿಲ್ಲ. ಈ ಖುಷಿನ ಎಣ್ಣೆ ಹೊಡ್ಕೊಂಡು ಸೆಲೆಬ್ರೇಟ್ ಮಾಡೋಣ. ಎಣ್ಣೆ ಅಂದ್ರೆ? ನನ್ನ ತಮ್ಮ ಎಷ್ಟು ಮುಗ್ಧ ನೋಡಿ ಸರ್. ಎಣ್ಣೆ ಅಂದ್ರೆ ಗೊತ್ತಿಲ್ಲ, ಬರೀ ತುಪ್ಪ ತಿನ್ಕೊಂಡೆ ಬೆಳೆದು ಬಿಟ್ಟಿದ್ದಾನೆ. ಹಾಗಲ್ಲ, ನಾನ್ ಕುತ್ಕೊಂಡ್ರೆ ಒಂದು ಕಂಬ ಕುಡಿತೀನಿ. ನಿನ್ಗೆ ತಡ್ಕೊಳಕ್ ಆಗತ್ತಾ ಅಂತ ಕೇಳ್ದೆ. ಬಲ್ಲನ್ ಮಗ ಕಣ ನೀನು. ಬೇಕಾ ಅಣ್ಣ? ಅಣ್ಣ ನಿಧಾನ ಕುಡಿಯಪ್ಪ.
ಹಾಕ್ಲಾ? ಹಾಕ್ ಕೊಡಿ. ಅಣ್ಣ ಈ ಕುಡ್ದ ಮೇಲೆ ಮನ್ಸೊಳಗಿರೋದೆಲ್ಲ ಹೊರಗೆ ಬರ್ತಾ ಇದೆ. ಅದೇನಾದ್ರೂ ಬರ್ಲಿ ಆಚೆ ಹಾಕಿ ಇವತ್ತು. ನಾನು ಹೇಳೇ ಹೇಳ್ತೀನಿ ಅಣ್ಣ. ಚಿಕ್ಕ ವಯಸ್ಸಲ್ಲಿ ಅಪ್ಪ ನಮ್ಗೆ ಖರ್ಚಿಗಂತ 10 ರೂಪಾಯಿ ಕೊಡ್ತಾ ಇದ್ರು. ಅದ್ರಲ್ಲಿ 7 ರೂಪಾಯಿ ನೀನ್ ಹಿಡ್ಕೊಂಡು 3 ರೂಪಾಯಿ ನಂಗೆ ಕೊಡ್ತಿದ್ದೆ ಅಲ್ವಾ? ನಾನು ನಿನ್ಗೆ ಯಾಮಾರಿಸ್ತಾ ಇದ್ದೆ ಕಣೋ ಅವಾಗ. ಅಲ್ಲೋ ಭಿಕ್ಷುಕ ನನ್ನ ಮಗನೇ, ನಾಯಿ ನನ್ನ ಮಗನೇ, ನಿಂಗೆ ಲೇಕಂತ್ರೆ ಏನೋ ಯಾಮರ್ತಿದ್ದೆ. ಚಿಕ್ಕ ವಯಸ್ಸಲ್ಲಿ ನನ್ನ ಎಮೋಷನ್ ಜೊತೆ ಆಟ ಆಡ್ತಿದ್ಯಲ್ಲ. ಕುಡ್ದು ಅವನು ಇವನು ಅಂತಿದ್ಯಾ ನೀನು? ನಿನ್ಗೇನು ಅವನು ಇವನು ಅನ್ನೋದು ಅಲ್ಪ. ಕೈ ತೋರಿಸಿ ಮಾತಾಡ್ತಿದ್ಯಾ ನೀನು? ಕೈ ಏನೋ ತೋರ್ಸೋದು, ಕಾಲು ತೋರಿಸ್ತೀನಿ ಕಣೋ. ಬಾರೋ ಬಾರೋ, ಏನೋ ಎಮರ್ಸ್ತಿದ್ದೆ ಅಲ್ವಾ? ಮಾತಾಡು. ಏನೋ ಮಾತಾಡೋದು? ನಿನ್ನಿಂದ ಎಷ್ಟು ಅನ್ಭಿಸ್ತೀನಿ. ನನಗೆ ಹೊಡಿತೇನಲ್ಲ. ಮಾತಾಡ್ಬೇಡ ನೀನು. ಚಿಕ್ಕ ವಯಸ್ಸಲ್ಲಿ ನೀನ್ ಹಾಕಿರೋ ಬಟ್ಟೆಯನ್ನ ನಾನು ಹಾಕೋಬೇಕು, ನೀನ್ ತೊಳೆದು ಬಿಟ್ಟಿರೋ ಸೈಕಲ್ನ ನಾನು ತುಳಿಬೇಕು. ಅಷ್ಟೇ ಅಲ್ಲ, ಓದಿರೋ ಸಬ್ಜೆಕ್ಟ್ ವೇಸ್ಟ್ ಆಗ್ಬಾರ್ದಂತ ನಾನು ಓದ್ಬೇಕು. ನನ್ನನ್ನೇನು ಮನುಷ್ಯ ಅನ್ಕೊಂಡಿದ್ಯಾ? ಅಣ್ಣ ಅಂತ ನೋಡಿದೆ ಕಾಲಲ್ಲಿ ಓದಿದ್ದೇನೋ. ನಾನು ಅವತ್ತು ಸುಮ್ಮನೆ ಡಿಸ್ಟರ್ಬ್ ಮಾಡಿದೆ. ಅಪ್ಪ ಅಮ್ಮನ ಪಕ್ಕ ಮಲಗಿದಕ್ಕೆ ಕಣೋ ನೀನು ಹುಟ್ಟಿತು. ನಿನ್ ಜೊತೆ ಇರಕ್ಕಾಗಲ್ಲ ಕಣೋ. ಇವತ್ತಿಂದ ನಾನ್ ಯಾರೋ ನೀನ್ ಯಾರೋ. ತಿಗಿರೋ ಸೆಟಪ್ ಏರ್ಸ್ರೋ ಕೊಡೋಣ. ಏನು ಅಂದ್ರೆ ಲೇ ಏನೇ ಇದು? ನೀರ್ ದೋಸೆ. ಏನೋ ಒಳ್ಳೆ ಕರ್ರಗಿದೆಯಲ್ಲೇ. ಯೂಟ್ಯೂಬ್ ನೋಡ್ಕೊಂಡು ಮಾಡಿದ್ದು. ಯಾವನ ಹೇಳಿದ್ದು ನಿಮ್ಗೆ ಯೂಟ್ಯೂಬ್ ನೋಡ್ಕೊಂಡು ಮಾಡಕ್ಕೆ? ನೀವೇ ಅಲ್ವೇನ್ರಿ ಹೇಳಿದ್ದು ನನ್ನ ತಮ್ಮನ್ಗೆ ನೀರ್ ದೋಸೆ ಚಿಕನ್ ಸುಕ್ಕ ತುಂಬಾ ಇಷ್ಟ, ಮಾಡ್ಕೊಂಬಾ ಅಂತ. ಉಟ್ಕೋಸಿ ನನ್ನ ತಮ್ಮನ್ಗೆ ಇಷ್ಟ. ಸರಿ, ಅದನ್ನೇ ಮಾಡ್ಕೊಂಡ್ ಬರ್ತೀನಿ. ಹಾಗಲ್ಲ ಕಡೆ, ನಾನ್ ತಮ್ಮನ ಮೇಲೆ ಅವಾಗ ಪ್ರೀತಿ ಇತ್ತು. ಇವಾಗ ಯಾವ ಪ್ರೀತಿನಿಲ್ಲ, ಪುಟ್ಕೋಸಿನಿಲ್ಲ. ತಗೊಂಡಾಗ ಯಾವ್ದಾದ್ರು ನಾಯಿಗೆ ಬಿಸಾಕತ್ತ. ಮತ್ತೆ ಪುಟ್ಕೋಸಿ ಒಳಗಡೆ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು. ಮೀನಾಕ್ಷಿ, ನಮ್ಮಿಬ್ರು ಮಕ್ಳು ಇಷ್ಟು ಅನೋನ್ಯವಾಗಿರ್ತಾರೆ ಅಂತ ಮೊದ್ಲೇ ಗೊತ್ತಿದ್ದಿದ್ರೆ ನಮ್ಗೆ ಇನ್ನು 2 ಬೇಕಿತ್ತಲ್ಲ. ಬೇಡರಿ, ಸಾಕು. 2 ಸಾಕಾ? ಸಾಕು ರೀ. ಇದು ಎಂತದು ರೀ? ನಾವು ಹೋಗುವಾಗ ಯಜಮಾನ ಬ್ಯಾಕ್ ಗ್ರೌಂಡ್ ಇತ್ತು, ಈಗ ನೋಡಿದ್ರೆ ಮತ್ತೆ ಕಾಂಪೌಂಡ್ ಏರಿದೆ. ಮಕ್ಳ ಮಕ್ಳ ಏನು ಮೀನಾಕ್ಷಿ, ದೇವಸ್ಥಾನದಿಂದ ದಾರ ತಂದಿದ್ವಲ್ಲ, ಆ ತಾಯ್ತನ ಇವರಿಗೆ ಕಟ್ಟು. ಕಟ್ ಕಟ್ ಕಟ್ಟು. ಕೈಗಲ್ಲ, ಅವ್ರು ಕುತ್ಕೆ ಕಟ್ಟು ಸಾಯಿಸೋ. ಯಾಕ್ರೋ ಎಂತಾಯ್ತು? ನಮ್ಮಿಬ್ರು ಮತ್ತೆ ಜಗಳ ಆಯ್ತಪ್ಪ. ಇವತ್ತಿಂದ ಅವನು ಯಾರೋ ನಾನು ಯಾರೋ. ಮಗ, ಅವತ್ ನೋಡಿದ್ರೆ ರಕ್ತದಾನ, ಅನ್ನದಾನ, ಜೀವದಾನ ಎಲ್ಲ ಮಾಡ್ತೀನಿ ಅಂತ ಅಂತಿದ್ದೆ. ಪುಟ್ಕಸಿ ಮಾಡ್ತೀರಂದೆ. ಯಾವ್ದಾದ್ರು ಹಳೆ ಫ್ರೆಂಡ್ಸ್ ಹತ್ರ ಹೋಗಿ ಎಣ್ಣೆ ಹೊಡ್ಕೊಂಡು ಬರ್ತಾ ಇದ್ದೆ ನಾನು. ಅಲ್ಲ ಮಗ, ಮತ್ತೆ ನೀನು ನೋಡಿದ್ರೆ ದೇಹ ದಂಡಿಸ್ತೇನೆ ಅಂತ ಹೇಳಿದೆ. ಹೌದು ಹೇಳಿದ್ದೆ. ಎಲ್ಲಿ ಮಗ? ಥಾಯ್ಲ್ಯಾಂಡ್ ಅಲ್ಲಿ. ಆ ನಾಯಿಗೋಸ್ಕರ ಅಲ್ಲ, ನೆನ್ಗೋಸ್ಕರ. ಮೀನಾಕ್ಷಿ ಮೀನಾಕ್ಷಿ ಮೀನಾಕ್ಷಿ, ಎಂತ ಮಕ್ಳಿಗೆ ಹೆತ್ತು ಬಿಟ್ಟೆ ಹೆತ್ತು ಬಿಟ್ಟೆ ಹೆತ್ತು ಬಿಟ್ಟೆ. ಒಂದೊಂದು ಪಿರ್ಕಿಗಳು ಕಣೆ. ಸಾಕ್ ಸುಮ್ ನಿಲ್ಸು. ನನ್ಗೆ ಅವನ ಜೊತೆ ಇರಕ್ಕಾಗಲ್ಲ. ಅಪ್ಪ, ನೀನಂತೂ ನನ್ಗೇನು ಮಾಡಿಲ್ಲ. ನೀನ್ ಅವನ ಜೊತೆ ಇರು. ಅಮ್ಮ, ನೀನ್ ನನ್ ಜೊತೆ ಬಾ. ಏ ಅಲ್ಲ ಕಣೋ, ಅಪ್ಪ ಅಪ್ಪ ನೋ, ನನ್ಗ ಅಪ್ಪ ಇಲ್ಲ. ನಾನ್ ಗ್ಯಾಸ್ಟ್ರಿಕ್ ಬೇಬಿ. ಗ್ಯಾಸ್ಟ್ರಿಕ್ ಬೇಬಿ ಎಲ್ಲ ಕಣೋದು, ಬೇಬಿ. ಅದೇ, ನಾನ್ ಟೆಸ್ಟ್ ಟ್ಯೂಬ್ ಬೇಬಿ. ನಾನು ಟ್ಯೂಬ್ ಅಲ್ಲೇ ಹುಟ್ಟಿದ್ದು. ಇನ್ ಮುಂದೆ ಅವರು ಆ ಕಡೆ ಸ್ಕಿಟ್ ಮಾಡ್ಲಿ, ನಾವು ಈ ಕಡೆ ಸ್ಕಿಟ್ ಮಾಡ್ಕೊಳ್ಳೋಣ. ಪೇಮೆಂಟ್ ಎಲ್ರಿಗೂ ಬರುತ್ತೆ. ಇವತ್ತಿಂದ ಈ ಮನೆಯಲ್ಲಿ ನಾನು, ನೀನು, ನನ್ನ ಹೆಂಡತಿ 3 ಜನ ಮಾತ್ರ ಇರೋದು. ಇದೇ ಸತ್ಯ. ಮಗ, ಮಗ, ಅಮ್ಮ. ಅಮ್ಮ? ಯಾವಮ್ಮ? ನಾನೊಬ್ಬ ಅನಾಥ. ಎಲ್ಲೋ ತೊಟ್ಟಿಲಿ ಸಿಕ್ತೆ. ನೀನು ಕರ್ಕೊಂಬಂದ್ ಸಾಕ್ತೆ. ನಿಮ್ಮೆಲ್ಲರಿಗೂ ಸ್ಕಿಟ್ ಮಾಡಿಸ್ತಾ ಇದ್ದೇನೆ. ಸರ್, ನನ್ನ ಪ್ರಯತ್ನಕ್ಕೆ ಬೆಲೆ ಇಲ್ವಾ? ಮೀನಾಕ್ಷಿ, ಮೀನಾಕ್ಷಿ, ಯಾರಿದ್ದೀರಿ ಮನೇಲಿ? ಯಾರಪ್ಪ? ಎಂತ ಬೇಕು? ಮೇಡಮ್ ನಮಸ್ತೆ.
ಇದು ನಿಮ್ ಸ್ವಂತ ಮನೆನಾ? ಹೌದು ಮೇಡಮ್, ನಾವು ಸೆನ್ಸಸ್ ಮಾಡಕ್ ಬಂದಿದ್ದೀವಿ. ನಿಮ್ ಮನೇಲಿ ಯಾರ್ಯಾರಿದ್ದೀರ ಅಂತ ಸ್ವಲ್ಪ ಹೇಳ್ತೀರಾ? ಎಂತ ಗೊತ್ತುಂಟಾ, ಮನೆಯಲ್ಲಿ ನಾನು ನನ್ನ ಗಂಡ, 2 ಮಕ್ಕಳು, 2 ಸೊಸೆ. ಅಯ್ಯೋ, ಬಂದ ಮಂಗ ಜಾತಿಯವನು. ಅಮ್ಮ, ಯಾರ ಜೊತೆ ಮಾತಾಡ್ತಿದ್ಯಾ? ಅದು ಅವರು ಸೆನ್ಸಸ್ ಅಂತೆ. ಇವನಿಗೆ ಕಿವಿ ಬಿಟ್ರೆ ಕಣ್ಣು ಮೂಗು ಬಾಯಿ ಏನೂ ಇಲ್ಲ, ಇವನ್ ಜೊತೆ ಮಾತಾಡ್ತಿದ್ಯಾ? ಎಲ್ಲ ಇದೆ ನೋಡಿ. ಈ ಮನೇಲಿ ನಾನು, ನನ್ನ ಹೆಂಡತಿ ಮತ್ತೆ ಅಮ್ಮ ಬಿಟ್ರೆ ಯಾರು ಇಲ್ಲ. ಮತ್ತೆ ನಿಮ್ಮ ಅಪ್ಪ ಇದಾರೆ ಅಂತ ಹೇಳಿದ್ರು? ನನ್ಗಪ್ಪ ಇಲ್ಲ, ನಾನ್ ಟೆಸ್ಟ್ ಟ್ಯೂಬ್ ಬೇಬಿ, ನಾನ್ ಟ್ಯೂಬ್ ಅಲ್ಲಿ ಇಟ್ಟಿದ್ದು. ಸಾರ್, ಇವಾಗೇನು ನಿಮ್ಮ ಅಪ್ಪ ಇದಾರೆ ಅಂತ ಬರ್ಕೊಳ್ಳ, ಇಲ್ಲ ಅಂತ ಬರ್ಕೊಳ್ಳ? ನಿನ್ಗಪ್ಪ ಇದಾರ? ಇದಾರೆ. ಅವ್ರ ಹೆಸರೇ ಬರ್ಕೋ. ಸರ್, ಏನ್ ಮಾತಾಡ್ತಾ ಇದ್ದೀರಾ? ನಮ್ಮ ಅಪ್ಪನ ಹೆಸರು ನಾನು ಯಾಕೆ ಬರ್ಕೊಳ್ಳಿ? ಹಾಗಾದ್ರೆ ನನ್ನ ಅಪ್ಪನ ಹೆಸರು. ನಿನ್ನ ಅಪ್ಪನಿಗೆ ಹುಟ್ಟಿದೆ ಅಂತ ಆದ್ರೆ ನನ್ನ ಅಪ್ಪನ ಹೆಸರು ಬರೀಯ. ನೀನ್ ಇಲ್ಲಿಂದ ಜೀವಂತ ಹೇಗೆ ಹೋಗ್ತೀನಿ ನಾನು ನೋಡ ವಾಟ ಹೇಗೆ ಜೀವಂತ ಹೋಗ್ತೀನಿ. ಕೂದಲು ಬಂದ್ಬಿಟ್ಟಿದೆ, ಇದು ಕಾಡಿನ ಸೊಪ್ಪು ಅನ್ಸುತ್ತೆ. ಒಳ್ಳೆ ಮಂಗನನ್ ಮಗನ್ ಸವಾಸ ಆಯ್ತು. ಏನಾರಾಗ್ಲಿ, ಕೂದ್ಲು ಬಂತಲ್ಲ. ಈ ಮನೇಲಿ ಯಾರಿದ್ದೀರಿ? ಯಾರು ಬೇಕು? ಸರ್ ನಮಸ್ತೆ. ನಮಸ್ತೆ. ಇದು ನಿಮ್ ಸ್ವಂತ ಮನೆನಾ? ಹೌದೌದು ಸರ್. ನಾವು ಜನಗಣತಿ ಮಾಡಕ್ ಬಂದಿದ್ದೀವಿ. ನಾವು ಕಾಮಿಡಿ ಮಾಡಕ್ ಬಂದಿದ್ದೀವಿ. ಹೇಳಿ ಸರ್. ಸರ್, ನಿಮ್ ಮನೇಲಿ ಯಾರ್ಯಾರಿದ್ರು ಅಂತ ಸ್ವಲ್ಪ ಹೇಳ್ತೀರಾ? ನಾನು, ನಮ್ಮಪ್ಪ, ನನ್ನ ಹೆಂಡತಿ, 3 ಜನ ಇರೋದು. ಅಯ್ಯೋ 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 ಅಯ್ಯೋ, ಎಂತದ ಸಾವ ಅಲ್ಲ ಶ್ರುತಿ ಮ್ಯಾಮ್. ನಾನು ಹೆತ್ತು ಹೊತ್ತು ಸಾಕಿದ ಮಗ ಈಗ ನೋಡಿದ್ರೆ ತಾಯಿಯೇ ಇಲ್ಲ ಅಂತ ಹೇಳ್ತಾನೆ. ಹಟಪ್ಪೆ ನಾಯಿ. ಇವ್ರು ನಿಮ್ಮ ಅಮ್ಮನ? ಅಮ್ಮ? ಯಾವಮ್ಮ? ನಾನೊಬ್ಬ ಅನಾಥ, ತೊಟ್ಟಿಲ್ ಬಿದ್ದಿದ್ದೆ, ನಮ್ಮಪ್ಪ ಕರ್ಕೊಂಬಂದ್ ಸಾಕ್ದ, ಅದೇ ಸತ್ಯ. ಬರ್ಕೋ. ಆಹಾ, ಇವನು ಒಂದು ಡೈಲಾಗ್ ಮಾಡ್ತಾ, ಪರವಾಗಿಲ್ಲ. ಆಹಾ, ತುಂಬಾ ಚಳಿ ಇದೆ, ಇಲ್ಲೇ ಮಲ್ಕೊಳ್ಳೋಣ. ಎಂತ ಸಾವು ಮಾರೆ. ನನ್ನ 2 ಮಕ್ಕಳ ಜಗಳದಲ್ಲಿ ನನ್ನ ಹೆಂಡತಿ ಹತ್ರ ಮಾತಾಡಿಸ್ಲಿಕ್ಕೆ ಆಗಲಿಲ್ಲ. ಮೀನು ಏನು? ಈ ನನ್ನ ಮಗ ಈ ನಾಯಿಗೆ ಕಟ್ಟಿರೋ ಗೇಟಿಗೆ ಕಟ್ಟಿರೋ ನಾಯಿ ತರ ಯಾವಾಗ್ಲೂ ಹೆಂಡತಿ ಕರಿತಾ ಇರ್ಬೇಕು ಅನ್ಸುತ್ತೆ. ಓಹೋ ನೀನಾ? ಬಾರೋ ನಾಯಿ ನನ್ ಮಗನೇ, ಬಾ 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 ಬಾ. ಅವಾಗ ಏನೋ ಮಾತಾಡ್ತಿದ್ದೆ, ಇಲ್ಬಾ. ಏನಲೇ? ಏನೋ ನೋಡು, ಇದೇನೋ ನಿಮ್ಮ ಮನೆಯವ್ರಿಗೆ ಹೇಳ್ಕೊಟ್ಟಿರೋ ಸಂಸ್ಕಾರ. ನಮ್ಮಪ್ಪ ಯಾಕಪ್ಪ ಬಂದೆ? ಇಲ್ಲಿ ಕೇಳು, ನಾನು ಹೇಳ್ತೀನಿ. ನನ್ನ ಅಮ್ಮನ್ಗೆ ಕಲ್ ಬಿಸಾಡಿಗೆ ಟೆಂಪ್ಟ್ ಮಾಡ್ತಿದ್ದಾರೆ ಕಣೋ. ನನ್ನ ಮಾನ ಮರ್ದಿ ಕಳಿತಿದ್ಯಾ ನೀನು? ನನ್ನ ಹೆಂಡತಿ ಕಂಡ್ರು. ಏನು ನೀನ್ ಹೆಂಡ್ತಿನ? ಕಂಡವ್ರ ಹೆಂಗ್ಸ್ನ ಹೆಂಡತಿ ಅಂತೀಯಲ್ವ, ನಾಚಿಕಾಗಲ್ವ ನಿನ್ಗೆ? ಅಯ್ಯೋ, ನನ್ನ ಅಪ್ಪ ಕಣ. ನನ್ಗಪ್ಪಲ್ಲ, ನಾನ್ ಗೆಸ್ಟಿಕ್ ಟೆಸ್ಟ್ ಟ್ಯೂಬ್ ಬೇಬಿ. ಟೆಸ್ಟ್ ಟ್ಯೂಬ್ ಬೇಬಿ, ಟ್ಯೂಬ್ ಅಲ್ಲೇ ಹುಟ್ಟಿದ್ದು. ಮೀನಾಕ್ಷಿ, ಇಂಥ ಮಕ್ಕಳನ್ನ ಹುಟ್ಸೋದಕ್ಕಿಂತ ಅವತ್ತು ರಾತ್ರಿ FM ನಲ್ಲಿ ಸುಮ್ನೆ ಸಾಂಗ್ ಕೇಳ್ತಾ ಮಲಗ್ಬೋದಿತ್ತು. ಮೀನಾಕ್ಷಿ ಹೇಳ್ಕೊಂಡು ಹೋಗಿ ಅಪ್ಪ. ಹೋಗಪ್ಪ ನೀನು. ಮಗ, ಅದು ಎಂತದು ಸೌಂಡು? ಅದು ನಾಯಿ ಬಂದಿತ್ತು, ಓಡಿಸ್ಬಿಟ್ಟೆ. ಅಷ್ಟು ಜೋರ್ ಸೌಂಡಾ? ಅದು 2 ನಾಯಿ ಒಟ್ಟಿಗೆ ಬಂತು. ಹೌದಾ? ನಾನು ಊಟ ಬಡಿಸಿಕೊಡ್ಲಿಲ್ಲ ಅಂದ್ರೆ ಇವರು ಊಟವೇ ಮಾಡುದಿಲ್ಲ. ಉಪವಾಸ ಮಲಗಿದ್ರ ಏನ? ಒಮ್ಮೆ ನೋಡಿ ಬರ್ತೇನೆ. ಎಂತದ ಮಾರಾಯ, ಇನ್ನು ಈ ಕಣ್ಣಲ್ಲಿ ಏನೇನು ನೋಡ್ಬೇಕು ನಾನು. ಬಾರ ನಾಯಿ, ಆಚೆ ಬಾ. ಎಂತದ? ಏನಂದೆ?
ಅವಾಗ್ಲೇ ಏನಂದ್ರೆ ನಮ್ಮಪ್ಪ ನಿಮ್ಮಮ್ಮನ ಕಲ್ಲು ಹೊಡೆದು ಟೆಂಪ್ಟ್ ಮಾಡ್ತಾ ಇದ್ದೇನಂದೆಲ್ಲ. ಇವಾಗ ನೋಡ ನಿಮ್ಮಮ್ಮ ಸ್ಕ್ರಿಪ್ಟ್ ಅಲ್ಲಿ ಇರೋ ಡೈಲಾಗ್ ಹಾರ್ಸೋದಲ್ದೆ ಕಾಂಪೌಂಡ್ ಹಾರ್ತಾ ಇದ್ದಾಳಲ್ಲೋ. ಏನಮ್ಮ ನೀನು ಟೆನ್ಷನ್ ತಗೊಳ್ಳೋ ಟೈಮಲ್ಲಿ ಟೆನ್ಷನ್ ಕೊಡ್ತಾ ಇದೀಯಲ್ವಾ? ಇಲ್ಲಿಯಮ್ಮ. ಅಲ್ಲಮ್ಮ ನಾನು ನಿನ್ನಮ್ಮ ಕಣೋ. ಅಮ್ಮ ಯಾವಮ್ಮ? ನನ್ಗೆ ಯಾವ ಅಮ್ಮನೂ ಇಲ್ಲ, ನಾನು ಯಾವ ಸ್ಕಿಟ್ಟು ಮಾಡ್ತಾ ಇಲ್ಲ. ನನಗಮ್ಮ ಇಲ್ಲಮ್ಮ. ನಾನು ಯಾವ್ದೋ ತೊಟ್ಟಿಲಿ ಸಿಕ್ತೆ ತಗೊಂಬಂದಿ ನಮ್ಮಪ್ಪ ಸಾಕ್ದ. 3 ಜನ ಮಂಗಳೂರವ್ರು ಸೇರ್ಬಿಟ್ಟು Next morning. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ. ಅತಿಗೆ ಏನದು ಬಿಸಾಡ್ತಾ ಇದ್ದೀರಾ? ಏನಿಲ್ಲಪ್ಪ, ನಿಮ್ ತಮ್ಮ ನಿಮ್ಗೋಸ್ಕರ ನೀರ್ ದೋಸೆ ಚಿಕನ್ ಸುಕ್ಕ ಮಾಡಕ್ ಹೇಳಿದ್ರು. ನೀವ್ ಯಾರು ತಿನ್ಲಿಲ್ಲ ಅಲ್ವಾ, ಅದಕ್ಕೆ ಇದನ್ನ ಹೆಸ್ಯಾಕ್ ಹೋಗ್ತಾ ಇದೀನಿ. ಓಹೋ, ಏನೋ ಬಿಸಾಕ್ತಿದ್ದೀರಾ? ಅದೇ ಬಾವ, ನಿಮ್ಗಿಷ್ಟ ಅಂತ ರೊಟ್ಟಿ ಮತ್ತೆ ತಲೆ ಮಾಂಸ ಮಾಡಕ್ ಹೇಳಿದ್ರು, ನೀವ್ ತಿಂದಿಲ್ವಲ್ಲ, ಅದಕ್ಕೆ ನಾಯಿಗೆ ಹಾಕೋಣ ಅಂತ ಹೋಗ್ತಾ ಇದ್ದೀನಿ. ಅಣ್ಣ ಅಣ್ಣ, ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಮಾಡ್ತೀಯ ಅಂದ್ರೆ ಚಿಕನ್ ಸುಕ್ಕನೇ ಮಾಡಿಸಿದ್ಯಲ್ಲ ಅಣ್ಣ. ಮಾತಿಗೂ ಮಾತು ಮುನ್ಸ್ಕೊತಿ ಅಂದ್ರೆ ಮಟನ್ ಸಾರೇ ಮಾಡಿಸಿದೆಯಲ್ಲ ತಮ್ಮ. ಅಣ್ಣ, ನಾವಿನ್ ಮೇಲೆ ಜಗಳ ಆಡೋದು ಬೇಡ. ಬೇಡ ಅಣ್ಣ, ಒಂದಾಗಿರೋಣ. ಏ ತೆಗಿರೋ ಸೆಟಪ್. ಅಣ್ಣ ನೀನ್ ಯಾವತ್ತು ಜಗಳ ಮಾಡೋದು ಬೇಡ. ಅಪ್ಪ ಕರಿ. ಅಮ್ಮ ಅಪ್ಪ ಬಾ ಅಮ್ಮ. ಇನ್ಮೇಲೆ ನಾವಿಬ್ರು ಯಾವತ್ತೂ ಜಗಳ ಆಡಲ್ಲಪ್ಪ, ಒಂದಾಗಿರ್ತೀವಿ. ನಿಜವಾಗ್ಲಪ್ಪ. ಮೀನಾಕ್ಷಿ ಕೇಳಿಸ್ಕೊಂಡ್ಯಾ? ನಮ್ಮಿಬ್ರು ಮಕ್ಳು ಜಗಳ ಆಡಿದ್ರು ಮತ್ತೆ ಒಂದಾದ್ರು. ಹೌದು ರೀ, ಇವರಿಬ್ರು ಒಂದಾದ್ರೆ ದೇವರಿಗೆ ತುಪ್ಪದ ದೀಪ ಹಚ್ತೇನೆ ಅಂತ ಹೇಳಿದ್ದೇನೆ. ಬನ್ನಿ ಮಕ್ಳ, ನೀವಿಬ್ರು ಆಟ ಆಡ್ತೀರಿ, ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೇವೆ. ಸರಿ ಅಮ್ಮ. ನೀವು ತುಪ್ಪದ ದೀಪ ಹಚ್ಚ ಬನ್ನಿ, ಅದೇ ಖುಷಿಗೆ ನಾವು ಎಣ್ಣೆ ಹೊಡಿತೀವಿ. ಮತ್ತೆ ಫಸ್ಟಿಂದ ಮೀನಾಕ್ಷಿ ರೀ, ಎಂಥ ಕಂಟೆಸ್ಟೆಂಟ್ ಜನ್ಮ ಕೊಟ್ಬಿಟ್ಟಮ್ಮ. ಒಂದೊಂದು ಮುತ್ತುಗಳ ತರ ಹುಟ್ಟಿಸ್ಬಿಟ್ಟಲ್ಲಮ್ಮ. ಬಹಳ ಚೆನ್ನಾಗಿತ್ತು. ಒಟ್ಟಲ್ಲಿ ಡೆಬ್ಯೂ ಪರ್ಫಾರ್ಮೆನ್ಸ್ ಅಲ್ಲಿ ಇಲ್ಲಿ ಸೈಕಲ್ ಓಡೋದು ಡೈಲಾಗ್ ಮರ್ತು ಏನ್ ಮಾಡಿದ್ದಾರೆ ಅಂತ ನಾವೆಲ್ಲ ಕೂತ್ಕೊಂಡು ನೋಡಿದೀವಿ. ಈಗ ಜಡ್ಜಸ್ ಏನ್ ಅನ್ಸಿದೆ? ಶ್ರುತಿ ಮೇಡಮ್, ಹೇಗಿತ್ತು ಈ ಒಂದು ಪರ್ಫಾರ್ಮೆನ್ಸ್? ನಾನು ಮಾತಿಗಿಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, 2 ಎಕ್ಸ್ಪ್ರೆಷನ್ನಲ್ಲಿ ಗೊತ್ತಾಗ್ಬಿಡುತ್ತೆ ಸ್ಕ್ರಿಪ್ಟ್ ಹೆಂಗಿತ್ತು ಅಂತ. ಹೌದು. ಆಹಾ, ಶಿವು ಮೇಡಮ್, ನಿಮ್ಮ ಪ್ರತಿಯೊಂದು ಅಭಿನಯ, ಪ್ರತಿಯೊಂದು ನಿಲುಗಡೆ, ಅದರಲ್ಲಿರುವಂಥ ಒಂದು ದುಃಖ ಕಷ್ಟ ಎಲ್ಲ ನಮ್ಗೆ ಅರ್ಥ ಆಗ್ತಾ ಇತ್ತು ಶಿವು. ಲಾಸ್ಟಲ್ಲಿ ನಿಮ್ಮ ತಂದೆನ ಒಳಗೆ ತಳ್ಳಿದ್ರಿ ಗೊತ್ತಾ? ಅದ್ಯಾಕೋ ಮನೆ ಒಳಗೆ ತಳ್ದಂಗಿಲ್ಲ, ಸ್ಟುಡಿಯೋದಿಂದ ಆಚೆ. ಅದು ಏನ್ ಫೋರ್ಸು, ಏನ್ ಇನ್ವಾಲ್ವ್ಮೆಂಟು ಅದರಲ್ಲಿ. ಫೋರ್ಸ್ ಅಲ್ಲ, ಫ್ರಸ್ಟ್ರೇಷನ್. ಈಗ ಮಂಗಳೂರು ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಲ್ಲ, ಎಲ್ಲ ಡೈಲಾಗಲ್ಲೂ ಅಪ್ಪ, ನನಗೆ ಯಾರು ಏನು ಆ್ಯಕ್ಟ್ ಮಾಡಿದ್ರೋ ಗೊತ್ತಿಲ್ಲಪ್ಪ. ಈ ಸ್ಕಿಟ್ಟಲ್ಲಿ ತುಂಬ ಅದ್ಭುತವಾಗಿ ಡೈಲಾಗ್ ಹೇಳಿ ನಿರರ್ಗಳವಾಗಿ ಪುಟಗಟ್ಟಲೆ ಮಾತಾಡಿದಂಥ ಏಕೈಕ ಕಲಾವಿದೆ ನನಗೆ ತುಂಬಾ ಇಷ್ಟ ಆದ್ರಪ್ಪ. ನಿವೇದಿತಾ, ವಾಟ್ ಎ ಡೈಲಾಗ್ ನಿವೇದಿತಾ. ಎಸ್ ಮ್ಯಾಮ್. ಎಷ್ಟು ಪಟ 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 ಅಂತ ಡೈಲಾಗ್ ಹೇಳ್ತಾ ಇದ್ದೆ ನಿವೇದಿತಾ. ನಿವೇದಿತಾ, ಎಷ್ಟು ಖುಷಿಯಾಗಿದೆ ನಿವೇದಿತಾ. ನನಗೆ ಖುಷಿಗೆ ನೈಟ್ ಎಲ್ಲ ನಿದ್ದೆನೇ ಇಲ್ಲ ಮ್ಯಾಮ್. ಎಷ್ಟು ಖುಷಿ ಆಯ್ತು ನಿವೇದಿತಾ. ಮ್ಯಾಮ್ ಸಿಕ್ಕಾಪಟ್ಟೆ ಕ್ವೆಶ್ಚನ್ ಅಂದ್ರೆ ಖುಷಿ ಆಯ್ತು. ನನಗೆ ಹೇಗೆ ಅಂದ್ರೆ, ನಾನು ಸ್ವಲ್ಪ ಇವಾಗ ಟಿವಿಲಿ ಟೆಲಿಕಾಸ್ಟ್ ಆಗತ್ತಲ್ಲ, ಚಂದನಿಗೆ ಹೇಗೆ ಮುಖ ತೋರಿಸ್ಲಿ ಅಂತ ಯೋಚನೆ ಮಾಡ್ತಿದ್ದೀನಿ. ಯಾಕಂದ್ರೆ ಇದು ಶುರು ಆಗೋಕ್ಕಿಂತ ಮುಂಚೆ ನಾನು ಏನಾದ್ರು ಚಂದನ್ ಜೊತೆ ಫೈಟ್ ಮಾಡ್ದಾಗ್ಲೆಲ್ಲ ನಾನು ಯಾರು ಸೀಸನ್ 2 ಮೆಂಟರ್ ಅಂತ ಫುಲ್ ಶೋ ಆಫ್ ಮಾಡ್ತಿದ್ದೆ. ಅದಾದ್ಮೇಲೆ ಕಂಟೆಸ್ಟೆಂಟ್ ಅಂತ
ರಿವೀಲ್ ಮಾಡಿದಾಗ ಸರಿ ಪರವಾಗಿಲ್ಲ, ಲಾಸ್ಟ್ ಸೀಸನ್ ಎಲ್ಲ ಸೂಪರ್ ಆಗಿ ಡೈಲಾಗ್ ಸಿಕ್ತೈತಲ್ಲ, ಇವಾಗ್ಲೂ ಹಂಗೆ ಇರುತ್ತೆ ಅಂತ ಅನ್ಕೊಳ್ದೆ. ಇವಾಗ ನೋಡಿದ್ರೆ 3 ಡೈಲಾಗು. ಇಷ್ಟು ಮೂರ ಎರಡೇ ಅಲ್ವಾ? ಇಲ್ಲ 2.5. ಏನು ಅಂದ್ರೆ ಅನ್ನೋದು ಒಂದು, ಹುಡುಗೋಸಿ ಅನ್ನೋದು ಮ್ಯಾಮ್ ಅದು ಇಂಪ್ರೂವೈಸೇಷನ್ ಏನು ಅಂದ್ರೆ ಅಂದಿದ್ದು. ಡೈಲಾಗ್ ಇದ್ದಿದ್ದೇನೋ ಹುಡುಗೋಸಿ ತರಲ್ಲ, ಅದೊಂದೇನಾ? ಪುಟ್ಕೋಸಿ ಒಂದೇ ಇದ್ದಿದ್ದು. ಪುಟ್ಕೋಸಿ ಒಂದೇ ಅಂತ ಇದ್ದಿದ್ದು. ಇನ್ನು ಏನು ಅಂದ್ರೆ ಎಲ್ಲ ಇಂಪ್ರೂವೈಸೇಷನ್, ನಂದೇ ಟ್ಯಾಲೆಂಟ್. ನಿವೇದಿತಾ ತುಂಬಾ ಇಂಪ್ರೂವ್ ಆಗಿದ್ದಾರೆ. ನಿವೇದಿತಾಗ ಒಂದು ದೊಡ್ಡ ಚಪ್ಪಾಳೆ. ಒಟ್ನಲ್ಲಿ ಇದೊಂಥರ ನಮ್ಮ ಬೆಂಗಳೂರಿನ ಕನ್ನಡ ಮತ್ತೆ ಮಂಗಳೂರಿನ ಕನ್ನಡ ಮಜಾ ಇತ್ರಿ. ಅಲ್ಲಲ್ಲಿ ಕೇಳಕ್ ನಿಜವಾಗ್ಲೂ ಮಜಾ ಇತ್ತು. ಕೆಲವು ಡೈಲಾಗ್ ಅಂತೂ ನಾನು ಸಖತ್ ಎಂಜಾಯ್ ಮಾಡಿದೆ. ನಿತಿನ್, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆಸಮ್ ರೀ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ನೀವು. ಒಟ್ನಲ್ಲಿ ಚೆನ್ನಾಗಿತ್ತು. ಧನ್ರಾಜ್ ಸರ್ಪ್ರೈಸಿಂಗ್ ಆಗಿ ಸಖತ್ ಕಾನ್ಫಿಡೆಂಟ್ ಆಗಿ ಒಳಗಡೆ ಬಂದ್ರಿ ಸ್ಟೇಜಲ್ಲಿ. ಸಖತ್ತಾಗಿ ಬಂದ್ರಿ ಧನ್ರಾಜ್. ಇಟ್ ವಾಸ್ ಗುಡ್. ಫಸ್ಟ್ ಟೈಮ್ ಸಣ್ಣ ಪುಟ್ಟ ತಪ್ಪುಗಳು ಆ ಭಯಕ್ಕೆ ಒಂದಿಷ್ಟು ಆಗ್ತವೆ, ಅದು ಓಕೆ. ಬಟ್ ಎಲ್ಲೂ ಕೂಡ ನೀವು ತಪ್ಪು ಮಾಡ್ತಿದ್ದೀರಂತ ಶಿವುಗ್ ಜಾಸ್ತಿ ಗೊತ್ತಾಯ್ತು, ಶಿವು ಇಂದ ನಮಗ್ ಗೊತ್ತಾಯ್ತು. ನಮಗೆ ಇಲ್ಲಿ ಅವರೇ ಹಾಕೊಟ್ಟಿದ್ದು ಶಿವು. ಇಲ್ದಾಗಿದ್ರೆ ಆಡಿಯನ್ಸ್ಗೆಲ್ಲ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಒಟ್ಟಾರೆ ಒಂಥರ ಮಜಾ ಇತ್ತು. ಯಾರು ಏನೇ ಹೇಳಿ ಈ ಸ್ಕಿಟ್ಟಲ್ಲಿ ನಮ್ಮ ಮನಸ್ಸನ್ನು ತುಂಬ ಕದ್ದಿದ್ದು ನಿವೇದಿತಾ ಅಂಡ್ ನಿವೇದಿತಾ ಓನ್ಲಿ. ಅಂಡ್ ಮಾನಸ, ನೀವು ಅಷ್ಟು ಕಡಿಮೆ ಡೈಲಾಗ್ ಇದ್ರೂ ನೀವೊಬ್ಬ ತುಂಬ ಎಕ್ಸ್ಪೀರಿಯನ್ಸ್ಡ್ ಕಲಾವಿದೆ ಅಂತ ನಿಮ್ಮೊಂದು ಎಂಟ್ರಿ ಎಕ್ಸಿಟ್ ಅಲ್ಲೇ ಗೊತ್ತಾಗ್ತಾ ಇತ್ತು ಮಾನಸ. ಇಟ್ ವಾಸ್ ರಿಯಲಿ ನೈಸ್. ಡೆಬ್ಯೂ ಪರ್ಫಾರ್ಮೆನ್ಸ್ಗೆ ಜಡ್ಜಸ್ ಇಂದ ತುಂಬಾ ಒಳ್ಳೆ ಕಮೆಂಟ್ ಸಿಕ್ಕಿದೆ. ಏನೇನೆಲ್ಲ ಹೇಳ್ಕೊಟ್ರಿ ಶಿವುಗೆ? ಅಲ್ಲ, ಅವರು ನಮಗೆ ಹೇಳ್ಕೊಟ್ರು. ಅವ್ರು ಆಚಾ ಅವರು ನಿಮಗೆ ಹೇಳ್ಕೊಟ್ಟಿದ್ದು ಎಲ್ಲ ಪಾಯಿಂಟ್ ಟು ಪಾಯಿಂಟ್ ಒಂದು ಡೈಲಾಗ್ಸ್ ಏನಿದೆ ಏನೇನು ಅಂತ ಕೇಳ್ತಾ ಇದ್ದೀನಿ. ಅದೇ ಸರ್ ಆಕ್ಟಿಂಗ್ ಹೇಳ್ಕೊಟ್ರು, ಮತ್ತೆ ಇಂಟೋನೇಷನ್ ಹೇಳ್ಕೊಟ್ರು. ಹೆಂಗೆ ಅಲ್ಲ, ಅದೇ ಕಲಿಯೋರು ತುಂಬಾ ಜನ ನೋಡ್ತಾರೆ. ಮೀನಾಕ್ಷಿ ಅಂತ ಕೈ ಒಂಚೂರು ಮೇಲೆತ್ತಿ. ಮೀನಾಕ್ಷಿ 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 ಎಂತೆಂತ ಮಕ್ಕಳಿಗೆ ಜನ್ಮ. ಅದನ್ನು ಸರಿಯಾಗಿ ಹೇಳ್ಕೊಟ್ಟಿಲ್ಲ. ಇಲ್ಲ, ಚೆನ್ನಾಗಿ ಹೇಳ್ಕೊಟ್ಟಿಲ್ಲಪ್ಪ. ಅದು ಹೇಳ್ಕೊಟ್ಟಿದ್ದೀನಿ ಜಾಸ್ತಿ. ಮೀನಾಕ್ಷಿ ಬಾತ್ರೂಮ್ಗೆ ಹೋದ್ರು ಮೀನಾಕ್ಷಿ, ಎಲ್ಲಿ ಹೋದ್ರು ಮೀನಾಕ್ಷಿ, ಊಟ ಮಾಡಿದ್ರು ಮೀನಾಕ್ಷಿ ಅಂದು ಆಹಾ. ನಿಮ್ಮ ಸ್ಕಿಟ್ನ ತುಂಬಾ ಸೀರಿಯಸ್ ಆಗಿ ನೋಡಿ, ಸೀರಿಯಸ್ ಆಗಿ ಜಡ್ಜ್ ಮಾಡೋದಕ್ಕೆ ಬಹಳ ಸೀರಿಯಸ್ ಆದ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಸಾಧು ಸರ್, ಹೇಗಿತ್ತು ಸರ್ ಇದು? ನಾನು ಸೀರಿಯಸ್ ಇಲ್ವೇ ಇಲ್ಲ. ಬಿಗಿನಿಂಗ್ ಫಸ್ಟ್ ಡೇನೆ ಈ ಲೆವೆಲ್ಗೆ ಇವರು ಮಾಡಿದ್ದಾರೆ ಅಂದಮೇಲೆ ಮುಂದಿನ ದಿನಗಳಲ್ಲಿ, ಮುಂದಿನ ವೀಕಲ್ಲಿ ಈ ಟೀಮು ಗೋಯಿಂಗ್ ಟು ಬಿ ರಾಕ್. ನೆನ್ಪಿಟ್ಕೊಳ್ಳಿ, ತಮಾಷೆ ಅಲ್ಲ ಇವರೆಲ್ಲ. ಯಾಕೆಂದರೆ ಇಲ್ಲಿ ನನಗೆ ಇವ್ರದ್ದು ತುಂಬ ಇಷ್ಟ ಆಯಿತು. ನಿತಿನ್ ಸಖತ್ ಬಾಡಿ ಲ್ಯಾಂಗ್ವೇಜು, ಸೂಪರ್ ಆರ್ಟಿಸ್ಟ್ ನೀವು ಮಾಡ್ತೀವಿ. ಈಗ ನನಗೆ ಹೆಂಗೆ ಅನಿಸ್ತು ಅಂದರೆ, ಮಂಗಳೂರಿಗೆ ಹೋಗಿ ಯಾವುದೋ ಒಂದು ಡ್ರಾಮಾ ಸ್ಟೇಜಲ್ಲಿ ಒಂದು ಮಂಗಳೂರು ನಾಟಕ ನೋಡ್ದಂಗೆ ಇತ್ತು, ಮಂಗಳೂರಲ್ಲಿ ನಾಟಕ ನೋಡ್ದಂಗೆ ಇತ್ತು. ಬೆಂಗಳೂರು ಮಿಕ್ಸಿಂಗ್ ಸ್ವಲ್ಪ ಕಮ್ಮಿ ಇತ್ತು. ಹೌದು, ಚಿಂದಿ ಮಾಡಿದ್ರು ಮಾತ್ರ. ಅದರಲ್ಲೂ ನಿವೇದಿತಾ, ನೀವೇನು ಆ್ಯಕ್ಟ್ ಮಾಡೋದೇ ಬೇಡ, ಆ ಬ್ಯೂಟಿಯಾಗಿ ನೀವು ಅಲ್ಲಿ ನಿಂತ್ಕೊಂಡಿದ್ರೇ ಮಜಾ ಇದೆ ಸ್ಟೇಜಲ್ಲಿ. ನೀವೇನು ಆ್ಯಕ್ಟ್ ಮಾಡೋದು, ಇವರು ಅದನ್ನೇ ನಿಮ್ಗೆ ಹೇಳಿದ್ದು. ವೆರಿ ನೈಸ್. ಇನ್ನೂ ಸಖತ್ತಾಗಿ ಶಿವಂತ ಮೆಂಟರ್ನ ಇಟ್ಕೊಳ್ಳಿ. ಚೆನ್ನಾಗಿ ಇತ್ತು ನಾಟಕ, ತುಂಬಾ ಚೆನ್ನಾಗಿತ್ತು. ಐ ಲೈಕ್ ದಿಸ್. ಥ್ಯಾಂಕ್ ಯು ಸಾಧು ಸರ್. ಸೊ ನಿತಿನ್ ಸರ್, ಈಗ ಧನ್ರಾಜನ್ ಮಾತಾಡಿಸ್ತೀನಿ. ಧನ್ರಾಜ್ ಸರ್, ಡೆಬ್ಯೂ ಪರ್ಫಾರ್ಮೆನ್ಸ್ ಎಲ್ಲ ಇಷ್ಟೊಂದು ದೊಡ್ಡ ಹಿಟ್ ಕೊಟ್ಟಿದ್ದೀರಾ, ಒಂದು ವಿನ್ನಿಂಗ್ ಸ್ಪೀಚ್ ಕೊಡಿ. ಬೈತಾ ಇದ್ದೆ. ಬೈಯೋದಾ? ಇಲ್ಲ, ಎಂತ ಹಾಡಬೆ ಆಯ್ತು ಬಂದೆ. ಅಲ್ಲ ಬಾ, ಜಡ್ಜಸ್ ಇಷ್ಟೆಲ್ಲ ಹೇಳಿದ್ದಾರೆ, ಒಂದು ವಿನ್ನಿಂಗ್ ಸ್ಪೀಚ್ ಕೊಡಿ. ಓಕೆ, ನಂಗೊಂದು ಅವಾರ್ಡ್ ಇದ್ರೆ ಒಳ್ಳೇದು. ಕೊಡ್ಲಾ? ಮೈಕಲ್ಲಿ and the back and go one only the art.
ಆಟೋ ಗೇರ್ ಹಾಕ್ದಂಗಿತ್ತು. ಇನ್ನಿಂಗ್ ಸ್ಪೀಚ್ ಹೇಳಿ. ಈ ಒಂದು ಅವಾರ್ಡ್ ನನ್ನ ಕೈಗೆ ಬರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಕೊಡಿ ಹಂಗಾರೆ. ಅಲ್ಲ ಬಂದಿರೋದು ಖುಷಿ ಆಗ್ಬೇಕು, ನನಗೂ ಕೊಡ್ತಾರೆ ಅಂತ ಗೊತ್ತಿರ್ಲಿಲ್ಲ ಅಂದ್ರೆ. ನೀವು ಸುಮ್ಮನೆ ಕೂತ್ಕೊಳ್ಳಿ ಸರ್. ಆಯ್ತು. ಸಾರಿ. ಈ ಅವಾರ್ಡು ನನ್ನ ಕೈಗೆ ಸಿಕ್ಕಿದೆ. ಇದು ನಾನು ಯಾವುದೋ ಹೋದ ಜನ್ಮದಲ್ಲಿ ಮಾಡಿದ ಪುಣ್ಯ ಅನ್ಸುತ್ತೆ. ಈ ಅವಾರ್ಡ್ ನನ್ನ ಕೈಗೆ ಸಿಕ್ಕಿರೋದು ತುಂಬಾ ಖುಷಿ ಆಗ್ತದೆ. ಸಮ್ಮೇಳನಕ್ಕೆ ಹೋದಂಗೆ ಅನಿಸ್ತಾ ಇದೆ ನನಗೆ. ಇದು ಈ ಖುಷಿಯಲ್ಲಿ ನನಗೇನು ಮಾತು ಬರ್ತಿಲ್ಲ. ಥ್ಯಾಂಕ್ ಯು. ಅವಾರ್ಡ್ ಇದು ಮೈಕಲ್ಲ, ಅವಾರ್ಡು ಎಂತ ಹೇಳ ಅವಕಾಶ ಕೊಟ್ಟು. ಇವಾಗ ನೋಡಿ ಇದನ್ನೇ ಕಾರ್ತಿಕ್ ಹೆಂಗ್ ಮಾಡ್ತಾರೆ ನೋಡಿ. ಓಕೆ ಅನ್ಕೊಳ್ಳಿ ಅಷ್ಟೇ, ಬಂದ್ಬಿಟ್ಟಿದೆ ನಿಮ್ಗೆ. ಇವಾಗ ಬನ್ನಿ, ಈ ಒಂದು ಅವಾರ್ಡ್ ಸಿಕ್ಕಿದೆ. ನನಗೆ ಮಾತೆ ಬರ್ತಾ ಇಲ್ಲ. ಮಾತಿರ್ಲಿ, ಕೂದಲು ಬರ್ತಾ ಇಲ್ಲ. ಅಂತೂ ಇಂದು ಮೊದಲನೇ ಸ್ಕಿಟ್ ನಿಮ್ಮ ಡೆಬ್ಯೂ ಪರ್ಫಾರ್ಮೆನ್ಸ್ ಅಲ್ಲಿ 6 ಹೊಡೆಯೋ ಪ್ರಯತ್ನ ಮಾಡಿ ಜಡ್ಜಸ್ ಕೈಲಿ ಒಳ್ಳೆ ಕಮೆಂಟ್ಸ್ ತೊಗೊಂಡಿದ್ದೀರಾ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಆದರೆ ಮುಂದೆ ಬರುವಂಥ ಸಂಚಿಕೆಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಯತ್ನ ಇರಬೇಕು. ಯಾಕೆ ಅಂತಂದರೆ ಅಲ್ಲಿಂದ ಕಾಂಪಿಟೇಷನ್ ಶುರು ಆಗುತ್ತೆ. ಓಕೆ, ಎಸ್, ವಿಶ್ ಯು ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಇವತ್ತಿನ ಡೆಬ್ಯೂ ರೌಂಡ್ ಅಲ್ಲಿ ನಮ್ಮೆಲ್ಲ ಆರ್ಟಿಸ್ಟ್ಗಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ. ಇದೇ ಜೋಶಲ್ಲಿ ಮುಂದೆ ಬರ್ತಾ ಇರೋಂಥ ಪರ್ಫಾರ್ಮೆನ್ಸ್ ಚಪ್ಪಾಳೆಗಳಿಗೆ ಸ್ವಾಗತಿಸಿ ಜಗಪ್ಪ ಗೊಬ್ರಗಾಲ, ನಾನ್ ಸಿಂಗ್ ಬಸು, ಚಂದ್ರಪ್ರಭಾ ಹಾಗೂ ಅಮೃತ ಅಷ್ಟೇ. ಓಕೆ, ಇದು ಓಕೆ. ಮೈ ಗಾಡ್, ಇದು ಅಣ್ಣ, ಅಯ್ಯ ಅಜ್ಜ, ಯಾಕೆ ಬೇಕಜ್ಜ ಈ ವಯಸ್ಸಲ್ಲಿ ನಿನಗೆ? ಎದ್ದೇಳು ಎದ್ದೇಳು. ಸುಸ್ತಾಗೋಯ್ತು. ಏನಾಯ್ತಜ್ಜ? ನನಗೆ ಈಗ ಪಾರ್ಟ್ನರ್ ಕೊಟ್ಟವ್ರಲ್ಲ, ಅವ್ರನ್ನ ಉಳಿಸ್ಕೋಬೇಕು ಅಂದ್ರೆ ಎನರ್ಜಿ ಬೇಕು ಮಂಜು. ಆಯ್ತಾ ಇಲ್ಲ, ಬಾಯಿ ಮಣ್ಣಾಕ ಹೋದ್ಸಲಿ ಒಳ್ಳೆ ಪಾರ್ಟ್ನರ್ ಕೊಟ್ಟಿದ್ರು, ಅವ್ರೇ ಉಳಿಸ್ಕೊಳ್ಳಿಲ್ಲ. ಅವ್ರ ಬಗ್ಗೆ ಮಾತಾಡ್ಬೇಡ. ಯಾಕೆ? ದಯಮಾಡಿ ಮಾತಾಡ್ಬೇಡ. ಎಲ್ರು ಚಂದ್ರಪ್ರಭುಂಗ್ ಒಳ್ಳೇದಾಗ್ಲಿ ಅಂತ ಸೂರ್ಯಕಾಂತಿ ಹೂವು ಕೊಟ್ರು. ಯಾವಾಗ್ಲೂ ನನ್ನ ಜೊತೆನೇ ಇರ್ತದಿಲ್ಲ ಅಂತ 1 ನಿಮಿಷ ಕಣ್ಮುತ್ತೆ. ಕಣ್ಣ ಬಿಡೋದ್ರೊಳಗೆ ಯಾವನೋ ಬಂದು ಈ ಸೀಸನ್ಗೂ ಬರ್ದಿರಷ್ಟು ದೂರ ತಗೊಂಡು ಹೋಗ್ಬಿಟ್ಟು ಸೂರ್ಯಕಾಂತಿ ಬೀಜದಲ್ಲಿ ಎಣ್ಣೆ ತೆಗಿತಾವನಲ್ಲ ಮಗ. ಈಗ ಎಲ್ರಿಗೂ ಪಾರ್ಟ್ನರ್ ಕೊಟ್ಟವ್ರತಾನೆ. ಕೊಟ್ಟಿದಾರಪ್ಪ, ನನ್ಗೂ ಕೊಟ್ಟವ್ರತಾನೆ. ಕೊಟ್ಟವ್ರಲ್ಲ. ಅವ್ರವ್ರ ಪಾರ್ಟ್ನರ್ ಜೊತೆ ಕೆಲಸ ಮಾಡಿದೆ ಚಂದ್ರ ಎಷ್ಟೊತ್ತು ಬರ್ತಾನೆ, ಹೆಂಗ್ ಪ್ರಾಕ್ಟೀಸ್ ಮಾಡ್ತಾನೆ, ಎಲ್ಲಿರ್ತಾನೆ, ಅಲ್ಲಿಗೆ ಹುಡಿಕ ಬರ್ತಾರೆ. ಯಾಕೆ ಹೇಳು? ನನ್ ನೋಡಕಲ್ಲ, ನಮ್ ಹುಡುಗಿನ ನೋಡಕ್ಕೆ. ಅದಿರ್ಲಿ ಕಣ, ಈ ಗೊಬ್ಬರ ನನ್ನ ಮಗ ಕಿತ್ತೋದ್ ನನ್ ಮಗ. ಅವ್ನ್ ಬಿಟ್ಕೊಳ್ಳೇ ಬೇಡ ನೀನು. ನನ್ನ ಮಗ ಅವನು. ನೀನು ಲೋಪರ್ ನನ್ನ ಮಗ. ಹೋಗಲ್ಲ, ಹೋಗಲ್ಲ. ಅದೇ ನೆಕ್ಸ್ಟ್ ಟೈಮ್ ಹೋಗಲ್ಲ. ಇಂಪಾದ ವಾತಾವರಣ ಬರ್ತೈತೆ. ಮುಗೀತಿನ ದೇವರ ಗತಿ. ಸುಸ್ತಾಯ್ತಾ? ಅಲ್ಲ, ಸ್ಟೈಲಾಗಿ ನಿಂತ್ಕಂದೆ. ನಮ್ಮಂತ ಟೀನೇಜರ್ ಹಿಂಗೆ ತಾನೆ ನಿಲ್ಲೋದು. ಹೌದಾ? ನನ್ ಗಾಡಿ ಪಾರ್ಕ್ ಮಾಡ್ಬೇಕಾದ್ರೆ ನೋಡ್ದೆ, ಆ ಫಾಸ್ಟ್ ಬೀಟ್ಗೆ ಆ ರೇಂಜ್ ಅಲ್ಲಿ ಡಾನ್ಸ್ ಮಾಡ್ತೀರಾ? ನನ್ಗೆ ಫಾಸ್ಟ್ ಅಂದ್ರೆ ಬಹಳ ಇಷ್ಟ. ನೋಡು, ನಾನು ಯಾವ್ದೇ ಡ್ಯಾನ್ಸ್ ಮಾಡ್ಬೇಕು ಫಾಸ್ಟ್ ಬೀಟ್ ಇರ್ಬೇಕು. ಊಟ ತಿನ್ಬೇಕಾದ್ರೆ ಫಾಸ್ಟ್ ಫುಡ್ ಆಗ್ಬೇಕು. ವಾಚ್ ಹಾಕ್ಬೇಕಂದ್ರೆ ಫಾಸ್ಟ್ ಟ್ರ್ಯಾಕ್ ಆಗ್ಬೇಕು. ನಾನು ಏನ್ ಮಾಡಿದ್ರೆ ಫಾಸ್ಟ್ ಫಾಸ್ಟ್ ಫಾಸ್ಟ್. ಅದಕ್ಕೆ 50 ಅಡಿಯಲ್ಲಿ ನೀರ್ ಸಿಕ್ಕಿರೋ ಬೋರ್ವೆಲ್ ತರ ನಿಮ್ ಎನರ್ಜಿ ಹೋಗ್ತಾ ಇದೆ. ಸಾರಿ, ಬೇಜಾರಾಯ್ತಾ? ಪರವಾಗಿಲ್ಲ, ಇಟ್ಕೊಳ್ಳಿ, ಬೇಜಾರಾಗಲ್ಲ. By the way,
ನಿಮ್ಮ ಏಜ್ ಎಷ್ಟು? ನನ್ನ ವಯಸ್ಸು ನಿಮ್ಗೆ ಗೊತ್ತಿಲ್ವಾ? ನೋ. ನನ್ನ ವಯಸ್ಸು ಎಷ್ಟು ಅಂತ ಎಲ್ರಿಗೂ ಗೊತ್ತು, ಇಡೀ ಕರ್ನಾಟಕ ಗೊತ್ತು. 82. ಹೋದ್ ಕೊರೋನಾದಲ್ಲಿ SLC ಮುಗಿಸ್ತೆ, ಈಗ ಫಸ್ಟ್ PUC. ನಮ್ಮ ಶ್ರುತಿ ಮೇಡಮ್ ಅವ್ರ ಮಗಳಿದ್ದಾಳಲ್ಲ, ನನಗಿಂತ 3 ವರ್ಷ ಸೀನಿಯರು. ನನಗೆ ಈ ಲವ್ ಕಿಸ್ಸಿಂಗು ಒಗ್ಗಿಂಗು ಇದ್ಯಾವ್ದು ನಾನು ಮಾಡೇ ಇಲ್ಲ. ಅನ್ಕೊಂಡ್ರ ನನ್ಗೂ ಹೊಸ್ದೆ. ಯಾವಾಗ ಮದ್ವೆ ಆಗ್ತಿದ್ದೀರಾ? ನಾನು ಮದ್ವೆಯ ಈ ಚಿಕ್ಕ ವಯಸ್ಸಿಗೆ ನಾನು ಏನಾದ್ರು ಮದ್ವೆ ಆದ್ರೆ ಬಾಲ್ಯವ ಅಂದ್ಬಿಟ್ಟು ಜೈಲ್ಗೆ ಹಾಕ್ಬಿಡ್ತಾರೆ. ಇನ್ನೂ 10 ವರ್ಷ ಮದ್ವೆಗಿದ್ದೆ ಎಲ್ಲ ಬೇಡ ಅಂತ ಇದ್ದೀನಿ. ಅಪ್ಪ ಏನ್ ಕೆಲಸ ಮಾಡೋದು? ಕಸೆ ಹೊಡೆಯೋದು ಪೋಸ್ಟ್ ಆಫೀಸಲ್ಲಿ. ಅಮ್ಮ ಹೌಸ್ ವೈಫಾ? ಇಲ್ಲ, ನಮ್ಮ ಅಪ್ಪನ ವೈಫು. ತಮಾಷೆ ಮಾಡ್ತೀರಾ? ಸಾರಿ ಬೇಜಾರಾಯ್ತಾ? ಅಲ್ಲ, ಒಂದ್ ಕೆನೆಗೆ ಹಿಂಗಂದ್ರೆ ಕಣ್ ಕುಟ್ರಿ ಹೇಳಲ್ವಾ? 2 ಕಡೆಗೂ ಮಾಡ್ಬೇಕು. ಮಾಡಿ ನಾನು ನಾಳೆ ಸಂಜೆ 6 ಗಂಟೆಗೆ ಡಿನ್ನರ್ಗೆ ಸಿಗ್ತೀನಿ. ನಾಳೆ ಸಂಜೆ ಡಿನ್ನರ್ಗೆ ಸಿಗ್ತೀನಿ ಅಂತ ಅವಳೆ. ಸಂಜೆ ಆಯ್ತವ್ರು ನನ್ನ ಕಣ್ಣೇ ಕಾಣಲ್ಲ. ಹೆಂಗ್ ಲವ್ ಮಾಡ್ತಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದಕ್ಕೆಲ್ಲ ಒಂದು ಫಾರ್ಮುಲಾ ಇದೆ, ಅದು ಈಗಲೇ ಹೇಳಲ್ಲ. ಹೋಯ್ತಾ ಕೂತಾಯ್ತು, ನೀವೇ ನೋಡಿ. ಚಂದು, ನನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅನ್ನಿಸ್ತದೆ, ಏನೇನೋ ಅನ್ನಿಸ್ತೈತೆ. ಹೋದ್ ವಾರದಿಂದ ನಿಮ್ನ ನೋಡಾದ್ಮೇಲೆ ನನ್ಗೆ ಏನ್ ಅನ್ನಿಸ್ತೈತೆ ಗೊತ್ತಾ? ಏನು? ಬಣ್ಣ ಹೊಸದಾಗಿದೆ, ಬಂದ ಬಿಗಿಯಾಗಿದೆ. ನಗ್ಬೇಡಿ, ಯಾಕೆ? ಮುತ್ತು ಉದ್ರೋಗುತ್ತೆ. ಅಯ್ಯೋ, ಎಷ್ಟು ಸುಂದರವಾಗಿ ಕಾಣಿಸ್ತೀರ. ನಿಮ್ನ ಮುಟ್ಬೇಕು ಅಂದ್ರೆ ಕೈ ತೊಳ್ಕೊಂಡ್ ಮುಟ್ಬೇಕು ಅಂತ ಅನ್ನಿಸ್ತೈತೆ. ನಿಮ್ಮ ಸುಂದರವಾದ ಕೆನ್ನೆಗೆ ಮುತ್ತು ಕೊಡ್ಬೇಕು ಅಂದ್ರೆ ನನ್ನ ತುಟಿನ ತೊಳ್ಕೊಂಡ್ ಕೊಡ್ಬೇಕು ಅನ್ನಿಸ್ತೈತೆ. ದಂತದ ಗೊಂಬೆ ನೀವು. ನಾನು ನೋಡ್ರೆ ನಿಮ್ಗೇನು ಅನ್ನಿಸ್ತದೆ? ಕಣ್ಣ ಅದು ವೈರ್ಲೆಸ್ ಚಾರ್ಜರ್. ನೋಡ್ತಾ ಇದ್ರೆ ಸಾಕು ಮೈ ಎಲ್ಲ ಚಾರ್ಜ್ ಆಗ್ಬಿಡುತ್ತೆ. ಈ ನಿಮ್ಮ ಗುಂಗರು ಕೂದ್ಲು ಏನಾಯ್ತು? ಅಯ್ಯೋ, ತಲೆಗೆ ಬಣ್ಣ ಹೊಡ್ಕೊಂಡಿರ್ದಾಗ್ಬಿಟ್ಟದೆ. ನಿಮ್ನ ಅವಾಗಿನಿಂದ ನಿಂತಿ ಮಾತಾಡಿಸ್ತಾ ಇದ್ದೀನಲ್ಲ, ಅದಕ್ಕೆ ಒಂದ್ ಕೆನೆಗ್ ಮಾಡಿದ್ಮೇಲೆ ಇನ್ನೊಂದ್ ಕೆನೆಗ್ ಮಾಡ್ಬೇಕು ತಾನೇ. ನನ್ ದಾರಿಗೆ ಬಂದೆ. ನಾನು ಎತ್ಕೊಳ್ಳಿ. ಎತ್ಕೋಬೇಕು? ಅಯ್ಯೋ, ನಾನು ಎತ್ಕೋ ಅಂತ ಅವಳೆ. ನಾನು ಬೇರೆ ಅವ್ರಿಗೆ ಎತ್ತಕ್ಕಾಯ್ತದ? ಎನರ್ಜಿ ಇಲ್ಲ. ಚಂದು, ನನ್ನ ಎತ್ಕೋ ಪ್ಲೀಸ್. ಡಯಟ್ ಟೈಮ್. ಯಾರೋ ಇವನು, ಯಾರೋ ಇವನು, ಯಾರೋ ಇವನು, ಯಾರಮ್ಮ ಇವನು? ನಶೆಯ ಹುಡುಗ. ಹಲೋ ಚಂದ್ರು. ಹಾಯ್. ಹೇಗಿದ್ದೀರಿ? ಅಯ್ಯೋ, ಫೈನ್. ಎಷ್ಟು ಫೈನ್ ಕಟ್ಟಿದ್ರಿ? ಅಲ್ಲ, ಫೈನ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳಿದ್ದು. ಬರೀ ನಾನ್ ಸಂಖ್ಯೆ ಮಾಡಿದ್ದೇನೋ. ಅಲ್ಲಿದ್ದಾಳಲ್ಲ, ಅವಳೇ ನಮ್ಮ ಹುಡುಗಿ. ರಾಮ ಕೃಷ್ಣ ಅಂತ ಇರೋ ಟೈಮಲ್ಲಿ ರಮ್ಯ ಕೃಷ್ಣ ಆಗಿರೋ ಹುಡುಗಿನ ಪಟಾಯಿಸ್ಬಿಟ್ಟಿದೆಯಲ್ಲ. ಅವಳ ಮೇಲೆ ನಂಗೆ ಲವ್ ಆಗ್ಬಿಟ್ಟದೆ ಕಣೋ. ನಾನು ಇಂಪ್ರೆಸ್ ಮಾಡ್ಬೇಕು, ಅದಕ್ಕೆ ಒಂದು ಇದು ಎನರ್ಜಿ ಫುಡ್ ಕೊಡೋ. ಏನು ತಲೆ ಕಟ್ಸ್ಕೊಬೇಡ. ನೋಡು, ನಿನ್ ಸಲುವಾಗಿ ಇಷ್ಟೊಂದು ಐಟಮ್ ತಂದಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಪಲ್ಯ ಮಾಡಿಯಾ? ಕಲಾಸಿ ಪಾಳ್ಯ ಮಾಡ್ತೀನಿ. ಎಣ್ಣೆಗೆ ಹಾಕ್ಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯಲ್ಲಿ ಇಟ್ಕೊಂಡು ಅಗದು ರಸ ಕುಡಿದು ಬಿಟ್ರೆ 50 ಕುದುರೆ ಶಕ್ತಿ ನಿನಗೆ ಸಿಗುತ್ತೆ. ಅವಾಗ ನೀ ಎಲ್ಲಿ ಬೇಕಲ್ಲಿ ನೆಗಿಬಹುದು. ಮಾಡು. ಅಗಿತಾ ಇರು, ರಸ ಕುಡಿತಾ ಇರು. ನಾನು ಹೋಗಿ ಇಂಪ್ರೆಸ್ ಮಾಡಿ ಬರ್ತೀನಿ. ಹಾಯ್. ನೀವು ಮೀನು ಜಾಸ್ತಿ ತಿಂತೀರಾ? ಹೌದು. ಅದಕ್ಕೆ ನಿಮ್ ಕಣ್ಣು ಮೀನಿನ ತರ ಇದೆ. ನೀವು ಮಟನ್ ಬಿರಿಯಾನಿ ಜಾಸ್ತಿ ತಿಂತೀರಾ? ಹೌದು. ಯಾಕೆ? ಅದಕ್ಕೆ ಮಕ ಮೇಕೆ ತರ ಇದೆ. ಕರ್ಸಿ ಅವಮಾನ ಮಾಡ್ತೀರನ್ರಿ. ನಾನು ಇಲ್ಲಿರಲ್ಲ. ನಾ 1 ಅವರ್ಗೆ ಹೋಗ್ತೀನಿ. 1 ಅವರ್ ಬಿಟ್ಟು ಬರ್ತೀನಿ.
ಅಲ್ಲಿವರೆಗೂ ಟೂ ಟು ಟೂ ಟು 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 ನಿಮ್ಮ ಜೊತೆ ನಾ ಟೂ ಟೂ ಗಿಚ್ಚಿ ಗಿಲ್ಲಿ ಗಿಲ್ಲಿ ಟೂ ಟೂ. ಮೇಡಮ್ ನನಗೆ ಎನರ್ಜಿನೇ ಇಲ್ಲ ಅಂತ ಅನ್ಕೊಂಬಿಟ್ಟಿದೆ. ಹೆಂಗೋ ಅವಾಗ ಬಂದು ಎನರ್ಜಿ ಫುಡ್ ಕೊಟ್ಟ. ಡಯಾಬಿಟಿಷನ್ ಇವನು. ಡಯಟಿಷಿಯನ್. ಅದನ್ನೇ ನಾನು ಹೇಳುತ್ತೋ. ನನಗೆ ಯಾವಾಗ ಎತ್ಕೊಡ್ತೀರಾ? ಎತ್ಕೊಳ್ಳಿ. ಅಯ್ಯೋ ಏ ಪದೇ ಎತ್ಕೊಳ್ಳಿ ಎತ್ತಳೆ. ನಮಗೆ ಬೇರೆ ವಯಸ್ಸಾಗದೆ, ನನಗೆ ಎತ್ಕೊಳಕಾಯ್ತದ? ಅಯ್ಯಪ್ಪ ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್ ಇಲ್ವಲ್ಲ. ಮೋಟಿವೇಶನ್ ಟೈಮ್. ಚಂದ್ರು ನೋಡು, ಇವತ್ತು ಈ ದಿನ ಈ ಕ್ಷಣ ಈ ಸಮಯ ಬಿಡ್ಬೇಡ. ನೀನ್ ಮಾಡ್ತೀಯ ನೀನ್ ಲವ್ ಮಾಡು ನಿನ್ ಕೈಲಾಗ್ಲಿಲ್ಲ ನಾನು ಮೋಟಿವೇಶನ್ ಮಾಡ್ತೀನಿ. ಓಕೆ ಯು ಐ ಕಾಂಟ್ ಬಿಲೀವ್ ಯು ಟು ಡು ಇಟ್. ಐ ಆಮ್ ಅಂಡರ್ಸ್ಟ್ಯಾಂಡ್. ಗೊತ್ತಾಯ್ತು ಬುಡ್ಲ ಮಾಡ್ತೀನಿ. ಇವತ್ತು ಸಸಿ ನೆಟ್ಟಿದ್ರೆ ನಾಳೆ ಮರ ಆಗುತ್ತೆ. ಇಲ್ಲ ನಿನಗೆ ಮಣಗೋಗುತ್ತೆ. ಬೇಕಾದ್ರೆ ಮಣಗೋಗೋದು ನೋಡು. ಇವತ್ತು ನಾವಿಬ್ರು ಡೇಟಿಂಗ್ ಮಾಡಿದ್ರೆ ನಾಳೆ ನಮಗೆ ಮಗು ಆಗುತ್ತೆ. ನಿನ್ಗಾಗುತ್ತೆ ನಿನ್ ಕೈಲಾಗ್ಲಿಲ್ಲ ಅಂದ್ರೆ ಹೇಳು, ನಾನು ಮೋಟಿವೇಶನ್ ಮಾಡ್ತೀನಿ. ಗೊತ್ತಾಯ್ತು ಏನ್ ಗೊತ್ತಾಯ್ತು? ಸಸಿ ನಡ್ತೀನಿ, ಆಮೇಲೆ ಮರ ಆಯ್ತದೆ, ಆಮೇಲೆ ಹಣ್ಣು ಬಿಡ್ತದೆ. ಗೊತ್ತಾಯ್ತು ಬುಡ್ಲ ಮಾಡ್ಕತೀನಿ. ಇವರೇ ಲಯನ್, ಇವರೇ ಟೈಗರ್, ಇವರೇ ಇಲಿ ಮರಿ, ಸಾರಿ ಹುಲಿ ಮರಿ. ಸಿನಿಮಾ ಲವ್ ಸ್ಟೋರಿಗೆ ಆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಆದ್ರೆ ಈ ಗಿಚ್ಚಿ ಗಿಲಿ ಸಟ್ಗೆ ಈ ಗೊಬ್ಬರ ಸ್ಟಾರ್ ಅಲ್ಲ, ಈ ರವಿಚಂದ್ರನ್. ನಾನು ಕೇಳ್ಕೊಡು ಅಂದ್ರೆ ನೀನ್ ಅಲ್ಲಿ ಮಾಡ್ತಾ ಇದ್ದಲ್ಲ. ಮೋಟಿವೇಶನ್ ಗೊತ್ತಾಯ್ತು. ಸಸಿ ನಡ್ತೀನಿ, ಮರ ಬಿಡ್ತದೆ, ಆಮೇಲೆ ಹಣ್ಣು ಬಿಡ್ತದೆ. ನಾನು ಹುಲಿ, ಸಿಂಹ, ಲಯನ್ ಎಲ್ಲ ಗೊತ್ತಾಯ್ತು ಕದಲ್ಲ. ಮಾಡ್ಕತೀನಿ ಬಿಡು. ನಾನ್ ನಿಮ್ಮಿಬ್ರು ಒಂದು ಮಾಡ್ತೀನಿ. ನಿಮ್ಗೆ ಹುಡುಗ ಹೇಗಿರ್ಬೇಕು? ಬರೀ ರೊಮ್ಯಾಂಟಿಕ್ ಇರ್ಬೇಕು. ಅವನು ರೊಮ್ಯಾಂಟಿಕ್ ಭಾಷಾ. ಅವನು ಎಂತ ರೊಮ್ಯಾಂಟಿಕ್ ಅಂತ ಗೊತ್ತಾ? ಲಾರಿ ಟೈರ್ಗೆ ಸೀರೆ ಉಡ್ಸ್ಬಿಟ್ಟು ಕೈ ಕೊಟ್ರೆ ಬೆಳಗ್ಗೆ ಆಟೋ ಟೈರ್ ಉಡ್ಸ್ಬಿಡ್ತಾನೆ. ಆಮೇಲೆ ತಂದೆ ತರ ಕೇರಿಂಗ್ ಇರ್ಬೇಕು. ಅಯ್ಯೋ ಅವ್ನು ತಂದೆನೆ ಅನ್ಕೊಳ್ಳಿ. ಬಿಡು, ಅವಳ ಮಗುಗೆ ನೀನೇ ಅಪ್ಪ ಆಗ್ಬೇಕಂತೆ. ನಿನ್ ಕೈಲಾಗ್ಲಿಲ್ಲ ಅಂತ ಹೇಳು, ನಾನು ಮೋಟಿವೇಶನ್ ಮಾಡ್ತೀನಿ. ಆಮೇಲೆ ಯಾರ ಮಾತು ಕೇಳಬಾರ್ದು. ಅಯ್ಯೋ ಅವನು ಕಿವಿನೇ ಕೇಳಕ್ಕಿಲ್ಲ. ಅವ್ನು ಕಿವಿ ಕೇಳಕ್ಕಿಲ್ಲ. ಮೋಟಿವೇಶನ್ ಗೊತ್ತಾಯ್ತು. ಹೋಗು. ಏನು? ಸಸಿ ನಡ್ತೀನಿ, ಮರ ಬಿಡ್ತದ, ಹಣ್ಣು ಬಿಡ್ತದ. ಹೋಗು. ಹೋಗಲ್ಲ. ನನ್ ಕೆಲವು ವಯಸ್ಸಾಗೈತೆ, ನನ್ ಕೆಲ ಏನು ಮಾಡಕ್ಕಾಯ್ಕಿಲ್ಲ ಅಂತ ಅನ್ಕೊಂಡಿದ್ದೆ. ಹೆಂಗೋ ಮೋಟಿವೇಶನ್ ತುಂಬದ ಕಣಪ್ಪ. ಚಿನ್ನು, ಜಿಮ್ ವರ್ಕೌಟ್ ಟೈಮ್. ಇವ್ರ ಜೊತೆ ಡೇಟಿಗೆ ಹೋಗ್ತಾ ಇದ್ರಾ? ಹೌದು. ಡಾಕ್ಟ್ರೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಅವ್ರಿಗೆ. ಎತ್ತು ಒಡಿ ಟಿಪ್ಸು ಒಡಿ. ಹಿಂಗ್ ಮಾಡು, ಜೀನ್ಸ್ ಪ್ಯಾಂಟು ಹಾಕಿಲ್ಲ. ಮಾಡು. ಡಯಟ್ ಮಾಡೋರ್ಗೆ ಯಾರು ಜಿಮ್ ಹೇಳ್ಕೊಡ್ತೀರ? ಬಿಡ್ರ ಸಪ್ತಿಂದ ಬನ್ನಿರ.
ಮೋಟಿವೇಶನ್ ಮಾಡ್ತೀನಿ. ಗಿಡ ನೆಡು, ಮರ ಆಗುತ್ತೆ. ಆಮೇಲೆ ಮಾಡ್ತೀಯ ಬಾಯ್ಲೆ ಕೈನ ಹಿಂಗ್ ಹಿಡ್ಕೊಂಡು ಪಾಪ ಇಲ್ಲಿ ಈ ಕೈನ ಒಂದ್ಸತಿ ಕೈಯಲ್ಲಿ ನೀವೆಲ್ಲ ಯಾಕೆ ಅವ್ರಿಗೆ ಟಾರ್ಚರ್ ಕೊಡ್ತಾ ಇದ್ದೀರಾ? ಆ ಮಗುಗಿನ್ನು 19 ವರ್ಷ. ಬರೋ ಸಂಕ್ರಾಂತಿಗೆ ಶ್ರುತಿ ಮ್ಯಾಮ್ ಮಗಳು ಇವ್ರು ಸೀನಿಯರ್ ಅಂತೆ. ಹಲೋ, ಶ್ರುತಿ ಮೇಡಮ್ಗೆ ಈ ನನ್ನ ಮಗ 10 ವರ್ಷ ಸೀನಿಯರ್. ನಿನ್ಗೆ ಕಣೋ, ನಿನ್ಗೆ ನಿನ್ಗೆ ಕಣೋ, ನಿನ್ಗೆ ನಿನ್ಗೆ ಕಣಲೆ ಮುತಕ. ನನ್ಗೆ ಮೋಸ ಮಾಡ್ತೀಯಾ? ಅಯ್ಯ ಮುದ್ಯ ನನ್ ಮಗನೇ. ಅಯ್ಯೋ ಐ ಲವ್ ಯು ಅಂತ ಹೇಳಿ ಈ ಕಡೆ ಹೇಳ್ಬೇಡ, ಈ ಕಡೆ ಹೇಳು. ಹೋಗೋ ಮುತಕ. ಅಯ್ಯೋ ಮುತ್ಕ ಅಂತ ಯಾಕೆ ನಿಂತ್ಕೊಳ್ಳಿ. ಆ ಹುಡುಗಿ ಚಿಕ್ಕ ವಯಸ್ಸು ಅಂತ ನಿನ್ ಜೊತೆ ಕಮಿಟ್ ಆಗಿದ್ಲು. ನಿನ್ ವಯಸ್ಸು ಜಾಸ್ತಿ ಆಗದೆ ಅಂತ ಪಾಪ ಮತ್ತೆ ಸಿಂಗಲ್ ಆಗ್ಬಿಟ್ಲು. ಯಾರು ಹೇಳಿದ್ದು ನಾನು ಸಿಂಗಲ್ ಅಂತ? ನಾನೀಗ ಮಿಂಗಲ್ ಆಗ್ತಾ ಇದ್ದೀನಿ. ಯಾರ ಜೊತೆ ಮಿಂಗಲ್ ಆಗ್ತಾ ಇದ್ದೀರಿ? ಏನೋ 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 ಕಂದಾಲೆ ಬಾಯಿಗೆ ಸೊಪ್ಪು ತುರುಕ್ಬಿಟ್ಟು ಮೈ ಸೊಪ್ಪು ತರ ಇರೋ ಹುಡುಗಿ ಹೊಡ್ಕೊಂಟದ್ನಲ್ಲ. ಗೊಬ್ಬರ ಅದು ನಿಜವಾಗ್ಲೂ ಕೆಂಬತ್ತಾದ ನೀರು ಒಂದು ವಿಷಯ ಗೊತ್ತಾ? ಈ ಸೀಸನ್ ಅಲ್ಲಿ ಅಮೃತನ ಮದುವೆ ಆಗ್ಲಿ ಅಂತ ನನಗೆ ಕೊಟ್ಟಿದ್ರಲ್ಲ, ಬಸ್ಸು ಅವ್ರ ಮನೆ ಊಟಕ್ಕೆ ಕರ್ಕ ಹೋದ. ಊಟಕ್ಕಲ್ಲ, ಹಬ್ಬಕ್ಕನ್ನು. ಅವ್ರ ಮನೆಗೆ ಹಬ್ಬಕ್ಕೆ ಕರ್ಕ ಹೋದ. ಹಬ್ಬಕ್ಕಲ್ಲ ಚಂದ್ರಣ್ಣ, ಹಬ್ಬ ಮಾಡಕ್ ಕರ್ಕ ಹೋಗವ್ರ. ಏನ್ ಮಾಡೋಣಪ್ಪ ಈಗ? ಓಡಿಸ್ಕೋ. ಅಲ್ಲ, ನೋಡ್ತಾನೆ ಇದ್ದೀನಿ ಯಶಸ್ವಿಗೆ ಒಂದು ವಿಡಿಯೋ ಕಾಲ್ ಮಾಡೋಣ ಅಂತಾನು ಅನ್ಕೋತಾ ಇದ್ದೀನಿ. ಕಾರ್ಯಕ್ರಮನ ಮುಂದುವರಿಸ್ತಾ ಈ ಒಂದು ಡೆಬ್ಯೂ ಪರ್ಫಾರ್ಮೆನ್ಸ್ ಎಲ್ಲರೂ ಎಂಜಾಯ್ ಮಾಡಿದ್ರ? ಈ ಒಂದು ಅದ್ಭುತವಾದ ಸ್ಕಿಟ್ ಆಕ್ಚುಲಿ ಹೇಗಿತ್ತು? ಸ್ಟ್ರೈಟ್ ಅವೇ ಸಾಧು ಸರ್, ಹೆಂಗಿತ್ತು ಸರ್? ಅಲ್ಲ, ಅವರು ಅಮೃತ ಅವರೇ ಚಂದ್ರಪ್ರಭಾ ಮೆಂಟ್ ಮಾಡಿದ್ರ ಇಲ್ಲ ಮೆಂಡ್ ಮಾಡಿದ್ರ ಅಂತ? ಇಲ್ಲ, ಸ್ಕಿಡ್ಗೆ ಅಂತ ಮೆಂಟ್ ಮಾಡಿದ್ರು. ಈ ಎಪಿಸೋಡ್ 2 ಅಲ್ಲೂ ಅಮೃತ ಅಂತ ಒಂದು ಹುಡುಗಿ ಚಂದ್ರಪ್ರಭಾಗೆ ಪಕ್ಕದಲ್ಲಿ ಸಿಕ್ಕಿರ್ಲಿಲ್ಲ ಅಂದ್ರೆ ನೋಡಿ ಅವನ ಹಂಗೆ ಅಣ್ಣ. ನಿಮ್ಗೆ ನಿಜ ಸತ್ಯ ಗೊತ್ತಾ? ನನಗನ್ಸಿದ್ದು ಚಂದ್ರಪ್ರಭಾ ಈಸ್ ವೆರಿ ವೆರಿ ಯಂಗ್. ಹೌದು, ಅವರು ಸ್ಕಿಟ್ ಮಾಡಬೇಕಾದ್ರೆ ಚಂದ್ರಪ್ರಭುನಿ ಎನರ್ಜಿ ಯಾರಿಗೂ ಬರೋದಿಲ್ಲ. ಅದು ನಿಜ ಸರ್. ಎನರ್ಜಿ. ಈ ಎಪಿಸೋಡ್ ಬಗ್ಗೆ ಫಸ್ಟ್ ಡೇನೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಯಾಕೆ ಸರ್? ಅಷ್ಟು ಮಜಾ ಕೊಟ್ರು ಈ 4-5 ಜನನೇ ಚಿಂದಿ ನನ್ನ ಮಗನಿಗೆ. ನನಗೆ ತುಂಬ ಖುಷಿಯಾಗಿದೆ. ಏನು ಗೊತ್ತಾ, ಈ ಎಪಿಸೋಡ್ ಬಂದಿದ್ದು ಎಲ್ಲವೂ ನಂದೇ ಹಾಡು. ಹೌದು, ಅಲ್ಲ ಎಪಿಸೋಡ್ ಕೂಡ ನನಗೋಸ್ಕರನೇ ಮಾಡ್ದಂಗಿದೆ. ನನ್ನ ಕ್ಯಾರೆಕ್ಟರ್ನ ಚಂದ್ರಪ್ರಭಾ ಮಾಡ್ತಿದ್ರೇನೋ ಅಂತ ನನಗೆ ಚಂದ್ರಪ್ರಭಾ ಮಾಡಕ್ ಹೋಗ್ತಾವ್ರೆ, ಆಗ್ತಾ ಇಲ್ಲ. ಆ ಸ್ಟೇಜಲ್ಲಿ ನಾನೇ ಇದ್ದಿದ್ರೆ ಆಗ್ತಿತ್ತೇನೋ. ಏನೋ 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 ಹೆಂಗಿತ್ತು ಅಂದ್ರೆ ಅಮೃತ ಅವರೇ, ನನಗೆ ಎಲ್ಲೂ ಕೂಡ ನೀವು ಹೊಸದಾಗಿ ಇಲ್ಲಿ ಬಂದು ಒಂದು ಪರ್ಫಾರ್ಮ್ ಮಾಡ್ತಿದ್ದೀರಾ ಅಂತ ಅನಿಸ್ತಾನೆ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ನಾವು ಗಿಚ್ಚಿ ಗಿಲಿ ಪಿಚ್ಚಿ ಪಿಲಿ ಆಗೋಯ್ತು. ಥ್ಯಾಂಕ್ ಯು ವೆರಿ ಮಚ್ ಶ್ರುತಿ ಮೇಡಮ್.
ನಾನು ಒಂದು ಮಾತು ನಿಜ ಹೇಳಬೇಕು ಅಂದರೆ ಈ ಮೂರೂ ಹುಡುಗರನ್ನ ಸೇರಿಸಿದ್ರೆ ಎಷ್ಟು ಎನರ್ಜಿ ಇದೆಯೋ ಅಷ್ಟು ಎನರ್ಜಿ ನಮ್ಮ ಚಂದ್ರಪ್ರಭಾ ಒಬ್ಬರ ತಾನೇ ಇತ್ತು. ಒಬ್ರ ಅಂಡ್ ಚಂದ್ರಪ್ರಭಾ ಕಮಾನ್ ಪ್ಲೀಸ್ ನನಗೋಸ್ಕರ ನೀವಿಬ್ರು ಒಟ್ಟಿಗೆ ಡ್ಯಾನ್ಸ್ ಮಾಡ್ಬೇಕ್ರಿ. ಇಬ್ರು ಇವರಿಬ್ರೇನ ನನಗೋಸ್ಕರ ಪ್ಲೀಸ್. ಮ್ಯೂಸಿಕ್. ಓಕೆ ಇದು ಕಮಾನ್ ಗೊಬ್ಬರ ಬಿಡ್ಬೇಡ ನೀನು. ಇದು ಅಬ್ಬಾ ನಿಮ್ಮ ಎನರ್ಜಿ ಈ ವಯಸ್ಸಿನಲ್ಲಿ ದೇವರು ನಿಮಗೆ ಹೀಗೆ ಆಯುಷನ್ನ ಕೊಡಲಿ. ಈ 80 ವರ್ಷದಲ್ಲಿ ನಿಮ್ಮನ್ನು ನೋಡಿ ತುಂಬಾನೇ ಖುಷಿ ಆಯ್ತು ಚಂದ್ರಪ್ರಭಾ. ಇಟ್ ವಾಸ್ ಲವ್ಲಿ ಚಂದ್ರಪ್ರಭಾ. ಅಮೃತ ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಅಮೃತ. ಥ್ಯಾಂಕ್ ಯು ಮ್ಯಾಮ್. ಸ್ಟೇಜ್ ಫಿಯರ್ ಇಲ್ಲ ಅಂತ ನಿಮಗೆ ಅನಿಸ್ತು ನನಗೆ. ಚಂದ್ರಪ್ರಭಾ ಅಂತ ಕಲಾವಿದರಾಗಿರಲಿ, ಗೊಬ್ಬರಗಾಲ, ನಮ್ಮ ಬಸವರಾಜು, ಜಗಪ್ಪ ಇವರೆಲ್ಲ ಇರುವಂಥ ಸ್ಕಿಟ್ನಲ್ಲಿ ಕಾಣಿಸ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಅವರೆಲ್ಲರ ಮಧ್ಯೆ ನೀವು ತುಂಬ ಸುಂದರವಾಗಿ ಕಾಣ್ತಾ ಇದ್ರಿ, ತುಂಬ ಸುಂದರವಾಗಿ ಆ್ಯಕ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಇಟ್ ಅಪ್ ಅಮೃತ. ಗೊಬ್ಬರ ಫಿದಾ ಕಣೋ ನಿನ್ನ ಆ್ಯಕ್ಟಿಂಗಿಗೆ. ಈ ಕಡೆ ನಮ್ಮ ಬಸವರಾಜು ಬಾಜಾ ಭಾರತ ಆದಮೇಲೆ ಮತ್ತೆ ನಿಮ್ಮನ್ನ ಗಿಚ್ಚಿ ಗಿಲಿಗಿಲಿ ವೇದಿಕೆಯಲ್ಲಿ ನೋಡೋಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ ಬಸವರಾಜು ಅವರೇ. ನಮ್ಮ ಜಗಪ್ಪ ನಿಮ್ಮೆಲ್ಲರ ಕಾಂಬಿನೇಷನ್ ಒಂಥರ ಸೂಪರ್ ಎನರ್ಜೆಟಿಕ್ ಸ್ಕಿಟ್ ಥರ ಇತ್ತು. ಈ ಸ್ಕಿಟ್ಗೆ ನಾವಿಬ್ಬರು ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ. ನಾವಿಬ್ಬರು ಹೇಳೋದಿಷ್ಟೇ, ಈ ಸ್ಕಿಟ್ಗೆ ಬರಲೇಬೇಕು ಗೋಲ್ಡನ್ ಗಿಲಿಗಿಲಿ ಸೀಸನ್ 2ರ ಮೊದಲ ಗೋಲ್ಡನ್ ಗಿಲಿಗಿಲಿ. ಸೊ ಈ ಒಂದು ಅಮೃತ ಗಳಿಗೆ ಬಗ್ಗೆ ಚಂದ್ರಪ್ರಭಾ ಏನ್ ಹೇಳ್ತೀಯಾ? ಬಹಳ ಖುಷಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಿಂಗೆ ಸುಸ್ತಾಗತ್ತೆ ನಂಗೆ ಗೊತ್ತು. ಒಂಚೂರು ಈ ಕಡೆ ಬಾ. ಅಮೃತ ಎಕ್ಸ್ಪೆಕ್ಟ್ ಮಾಡಿದ್ರ ಫಸ್ಟ್ ಅಕೌಂಟ್ ನೀವೇ ಓಪನ್ ಮಾಡ್ತೀರಾ ಅಂತ? ಎಸ್, ಯಾಕಂದ್ರೆ ಚಂದ್ರಪ್ರಭಾ ಸರ್ ತುಂಬಾ ಎನರ್ಜೆಟಿಕ್ ಆಗಿ ಸ್ಕಿಟ್ ಮಾಡ್ತಾರೆ. ಸೊ ನನಗೆ ಆವಾಗಿಂದಾನೇ ಹೋಪ್ ಇತ್ತು. ಸೊ ಒಂದ್ ನಿಮಿಷ ಇರಿ. ಏನು ಎದುರಿಸಿದ್ಯಾನ? ಏನ್ ಕೇಳಿದ್ರು ಚಂದ್ರಪ್ರಭಾ ಅಂಕಲ್ ಚಂದ್ರಪ್ರಭಾ ಅಂಕಲ್ ಅಂತಾರೆ. ಆ ಸೀಸನ್ ಒಂಚೂರು ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇನೆ. ಈ ಸ್ಕಿಟ್ ಅಲ್ಲಿ ಒಂದಷ್ಟು ಸತ್ಯಗಳು ಇನ್ನು ಹೊರ ಬರುವಂತ ಸಾಧ್ಯತೆ ಇದೆ. ಅದಕ್ಕೆ ಅಂತ ಒಂದು ಸಣ್ಣ ಟಾಸ್ಕ್ ನಮ್ಮ ಅಮೃತಗೋಸ್ಕರ ಕೊಡಕ್ಕೆ ಇಷ್ಟಪಡ್ತೀನಿ. ಅಮೃತ, ಆರ್ ಯು ರೆಡಿ? ಐ ಆಮ್ ರೆಡಿ. ಜೋಶಲ್ಲಿ ಹೇಳ್ಬೇಕು. ಐ ಆಮ್ ರೆಡಿ. ತಪ್ಕೊಂಡು ಹೇಳ್ಬೇಕು. 3 ದಿನ ಪ್ರಾಕ್ಟೀಸ್ ಮಾಡ್ತಿದ್ರು. ಯಾಕೆ ಅಲ್ಲ ಪಾಂಡೆ ಏನ್ ಮಾಡಿದ್ರಿ? ಮಾಡಿ ಏನಾಯ್ತು? ಯಶು ಇಲ್ಲ, ಪ್ರಾಪರ್ಟಿ ಬರ್ಲಿ. ಪ್ರಾಪರ್ಟಿ ನಾನಾಗ್ನೇ ಹೇಳ್ದಾಗೆ ಈ ಒಂದು ಸ್ಕಿಟ್ ಅಲ್ಲಿ ಸಿಕ್ಕಾಬಡೆ ಸತ್ಯಗಳು ಒಳಗಡೆನೆ ಇದೆ. ಅದು ಆಚೆ ಬರಬೇಕು ಅಂದ್ರೆ ಈ ಬೋರ್ಡ್ ಇಂದ ಅದು ಆಚೆ ಬರುತ್ತೆ. ಬಿಗ್ ಬಾಸ್ ಅಲ್ಲಿ ಎಸ್ ಆರ್ ನೋ ಅಂತಿರುತ್ತೆ ಗೊತ್ತಾ? ಹೌದು. ಅದೇ ಆಟ ನೀಲಿ ಆಟ ಅಣ್ಣ. ಕಂಟೆಸ್ಟೆಂಟ್ ಎಸ್ ಆರ್ ನೋ ಅಣ್ಣ. ಓಕೆ, ಎಸ್ ಆರ್ ನೋ? ಎಸ್. ಥ್ಯಾಂಕ್ ಯು. ಎಸ್ ಅನ್ನಿಲ್ವಾ? ನೋ ಎಸ್ ಕಿಸ್ ಇಲ್ಲ, ಅದು OES ಅಷ್ಟೇ. ಅದು ಅದೇ ಕಡೆ ಎಸ್. ನಾನು ಒಂದೊಂದೇ ಪ್ರಶ್ನೆಗಳನ್ನ ಕೇಳ್ತೀನಿ. ಎಸ್ ಅಥವಾ ನೋ ಅಂತ ಬಾಯಲ್ಲಿ ಹೇಳಂಗಿಲ್ಲ. ನೋಡಿ, ನಿಮ್ಮ ಮೊದಲನೇ ಪ್ರಶ್ನೆ ಹೀಗಿದೆ. ಅಮೃತಾಗೆ ಚಂದ್ರಪ್ರಭಾ ಮೆಂಟರ್ ಆಗಿ ಸಿಕ್ಕಿರೋದು ತುಂಬಾ ದುಃಖ ಆಗಿದೆ. ಈ ಆಟದಲ್ಲಿ ನೋ ಅಂದ್ರೆ ಎಸ್ ಅಂದಂಗೆ, ಎಸ್ ಅಂದ್ರೆ ನೋ ಅಂತ. ನೋ. ನೋ ಯಾಕೆ? ಬಿಕಾಸ್ ಅವ್ರ ಹತ್ರ ಕೆಲಸ ಮಾಡಕ್ಕೆ ಕಲಿಯಕ್ಕೆ ತುಂಬಾ ಇದೆ. ಅಂದ್ರೆ ಡೈಲಾಗ್ ಹೇಳ್ಬೇಕಾದ್ರೆ ಹೆಂಗ್ ತಗೋಬೇಕು, ಅಮ್ಮಿ ಹಂಗಲ್ಲ ಹಿಂಗಲ್ಲ ಅಂತ ಹೇಳ್ಬಿಟ್ಟು ಅಮ್ಮಿ ಅಪ್ಪಿ ಅಂತ ಅಪ್ಪಿ ಅಂತ ಹೇಳ್ತಾ ಇದ್ರು ಅವರು. ಅಪ್ಪಿ ಅನ್ಕೊಂಡು ಅವನು ಮೊಮ್ಮಕ್ಕಳೆಲ್ಲ ಹಂಗೆ ಕರೆಯೋದು.
ನಿಮ್ಮ ಎರಡನೇ ಪ್ರಶ್ನೆ, ನಿಮ್ಮ ಈ ಸ್ಕಿಟ್ ಪೂರ್ತಿ ಚಂದ್ರಪ್ರಭಾ ಒಬ್ಬನೇ ಮೆಂಟ್ರಿಂಗ್ ಮಾಡಿದ್ದು ಸತ್ಯ ಹೇಳ್ಬೇಕು. ನೋ ಅಲ್ಲ, ನೀವು ಉಲ್ಟಾ ಹೇಳಿದ್ರಲ್ಲ, ನೋ ಅಂದ್ರೆ ಎಸ್, ಎಸ್ ಅಂದ್ರೆ ನೋ ಇಲ್ಲ. ಯಾರ್ಯಾರು ಮೆಂಟ್ರಿಂಗ್ ಮಾಡ್ಯಾರ ಇದ್ರಲ್ಲಿ? ಫಸ್ಟ್ ಗೊಬ್ರ ಅವ್ರು ಯಾವಾಗ್ಲೂ ಇದ್ದು ಹೇಳ್ಕೊಡ್ತಾ ಇದ್ರು ನನ್ಗೆ. ಯಾವಾಗ್ಲೂ ಅಲ್ಲೇ ಇದ್ದವನು. ಟೆನ್ಷನ್ ಆದ್ರೆ ಟೆನ್ಷನ್ ಮಾಡ್ಕೋಬೇಡ, ಕಾಮ್ ಆಗಿರೋ ಏನಾಗಲ್ಲ ಅಂತ ನಂಗೆ ಧೈರ್ಯ ಗೊಬ್ರ ಹಂಗೆ ಹೇಳಿ ಆಯ್ತು, ಹೋಗಿ ಕೇಳ್ಕೊಳ್ಳಿ. ಆಮೇಲೆ ಜಗ್ಗಪ್ಪ ಅವರು ಬರ್ತಾ ಅವಾಗ ಬಂದು ಅವರು ಕೇಳ್ತಾ ಇದ್ರು ಯಾವ ಊರು ಏನು ಟೆನ್ಷನ್ ಅಲ್ಲ ಅಣ್ಣ, ಯಾವ ಊರು ಅಂತಂದ್ರೆ ಅವ್ರ ಊರು ಸ್ಲ್ಯಾಂಗ್ ಅಲ್ಲಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾರೆ. ಮುಂದಿನ ಪ್ರಶ್ನೆ, ಇಲ್ಲಿರುವಂತ ಬರ್ಗೆಟ್ ಬ್ಯಾಚುಲರ್ಗಳಲ್ಲಿ ಒಂದೇ ವೀಕಲ್ಲಿ ಒಬ್ಬ ಹುಡುಗನ ಮೇಲೆ ಕ್ರಶ್ ಆಗಿದೆ ಅಂದ್ರೆ ಅದು ಯಾರು? ಒಂದು ನಿಮಿಷ ಇಟ್ಕೊಳ್ಳಿ. ನೋ ಅಂದ್ರೆ ಎಸ್ ಅಂದಂಗೆ. ಇಲ್ಲ ಅದೇ ಎಸ್. ಹಾಗಾದ್ರೆ ಎಸ್ ಅಂದ್ರೆ ಎಸ್ ಅಂತಾನೆ. ಮಾತಾಡೋಕ್ಕಿಂತ ಮುಂಚೆ 3 ಜನ ನೋಡಿ, ಚೂರಿಂದ ಬರೋ. 3 ಜನ ಅಲ್ಲಿ ಹೇಳಿದ್ದು, ಈ ಕಡೆ ಬಾ. ಕಲ್ ತಕ್ಕ ನೋಡಿದ್ರೆ ನಾನು ನಿಂಗೆ ಹೊಡೆಯೋದು ಕರೆಕ್ಟ್ ಆಗಿ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ನೋಡಿ. ಗೊಬ್ರ ಅವರು ಚಂದ್ರಪ್ರಭಾ ಗೊತ್ತಾಯ್ತಾ? ನಿಮ್ ಹುಡುಗಿನ ಗೊಬ್ಬರ ಹೊಂಟೋಗ್ಬಿಟ್ಟಂತೆ. ಓಕೆ, ಏನಿವೆ ನಿಮ್ಮ ಕಟ್ಟ ಕಡೆಯ ಪ್ರಶ್ನೆ. ಈಗಲೂ ಕಾಲ ಮಿಂಚಿಲ್ಲ ಅಂತ ಹೇಳಿ ಗೊಬ್ಬರನೇ ನಿಮ್ ಮೆಂಟ್ರಾಗಿ ಕೊಟ್ರೆ ತಗೋತೀರಾ ಇಲ್ವಾ? ನಿಮ್ಮ ಈ ಮಾತಲ್ಲಿ ಡಿಸೈಡ್ ಆಗುತ್ತೆ ಚಂದ್ರಪ್ರಭಾ ನೇಣು ಹಾಕೊಂತಾನ ಅಥವಾ ಹಾರ್ಟ್ ಅಟ್ಯಾಕ್ ಆಗುತ್ತಾ ಚಂದ್ರಪ್ರಭನ್ಗೆ. ನಿಮ್ಮ ಈ ಮಾತಲ್ಲಿ ಅವ್ರ ಜೀವ ನಿಂತಿದೆ, ಹೇಳಿ. ಎಸ್ ಆರ್ ನೋ? ಎಸ್. ಮತ್ತೆ ಗೋಲ್ಡನ್ ಗಿಲಿ ಅವ್ರು ಒಂದು 10 ವಾರ ಆದ್ಮೇಲೆ ಕೈ ಕೊಟ್ಟಿದ್ದು, ನಿಮ್ಮಲ್ಲೇ ವಾರನೇ. ಆಕ್ಚುಲಿ ಈ ಒಂದು ಎಸ್ ಆರ್ ನೋ ಆಟದಲ್ಲಿ ಸಿಕ್ಕಾಪಟ್ಟೆ ಸತ್ಯಗಳು ಆಚೆ ಬರ್ತಾನೆ ಇದೆ. ಅದರ ಜೊತೆಗೆ ಅಮೃತಾಗೆ ಮೆಂಟರ್ ಯಾರು ಅನ್ನೋ ಕ್ವಶನ್ ಕೂಡ ಇನ್ನು ಮುಂದೆ ದೊಡ್ಡದಾಗಿ ಕಾಣ್ತಾ ಇದೆ. ಅವತ್ತೇ ಡಿಸೈಡ್ ಆಯ್ತಲ್ಲ ಅಣ್ಣ, ಇಲ್ಲಿ ವಾರನೂ ಚೇಂಜ್ ಆಗತ್ತೆ. ಅದರಿಂದ ನಾವು ಇಲ್ಲೊಂದು ಟೆಸ್ಟ್ ಮಾಡ್ತೀವಿ. ಆ ಟೆಸ್ಟ್ ಅಲ್ಲಿ ಯಾರು ವಿನ್ ಆಗ್ತಾರೋ ಅವ್ರು ಆಗ್ತಾರೆ ಅಮೃತನ ಮೆಂಟರ್. ಬರ್ಲಿ ಪ್ರಾಪರ್ಟಿ ಬರ್ಲಿ. ಈಗ ನನ್ನ ಕೈಯಲ್ಲಿ ಒಂದು ಪ್ರಾಪರ್ಟಿ ಇದೆ, ಒಂದು ಆಟ ನಡೆಯುತ್ತೆ. ಚಂದ್ರಪ್ರಭಾ ಕಟ್ಟ ಕಡೆಯದಾಗಿ ನಿನ್ನ ಮೆಂಟರ್ಶಿಪ್ ನ ಉಳಿಸ್ಕೊಳ್ಳೋಕೆ ಇದೊಂದು ಅವಕಾಶ. ಕ್ರೆಸ್ಟ್ ಲೆವೆಲ್ ಇಂದ ಮೆಂಟರ್ ಆಗುವಂತ ನಿನ್ನ ಕಡೆಯ ಅವಕಾಶ. ಓಕೆ ಓಕೆ. ಅಮೃತಕ್ಕಾಗಿ ಹೋರಾಟ 2.0. ಇದನ್ನ ಅನಾವರಣಗೊಳಿಸೋಣ. ಇದನ್ನ ಬಾಬಸು ಓಪನ್ ಮಾಡು. ಹಸಿ ಈರುಳ್ಳಿ ಇದೆ. ನಾನು ಕೊಡುವಂತ ಕಾಲಾವಕಾಶದಲ್ಲಿ ಯಾರು ಬೇಗ ಅತಿ ಹೆಚ್ಚು ಕ್ರಶ್ ಮಾಡಿ ಈರುಳ್ಳಿಗಳನ್ನ ತಿಂತಾರೋ ಅವ್ರು ಈ ಒಂದು ಆಟನ ಗೆಲ್ತಾ ಇದ್ದಾರೆ. ಜೊತೆಗೆ ಅಮೃತನ ಮೆಂಟರ್ ಕೂಡ ಆಗ್ತಾ ಇದ್ದಾರೆ. ಅಮೃತಕ್ಕಾಗಿ ಹೋರಾಟ 2.0 ನಡೀತಾ ಇದೆ. ಅಮೃತ ಸೆಂಟ್ರಲ್ ನಿಂತ್ಕೊಳ್ಳಿ. ಮೋಟಿವೇಶನ್ ತಗೊಂಡಿನಪ್ಪ. ನಿಮ್ಮ ಸಮಯ ಶುರು ಆಗ್ತಿದೆ. 1 2 3 ಸ್ಟಾರ್ಟ್. ಇನ್ನೇನೋ ಗೊಬ್ಬರ ಆಪಲ್ ತಿಂದಂಗೆ ತಿಂತವನೆ. ಟೈಲಾಗಿ ತಿಂತಾವ ನೋಡಿ ಚಂದ್ರಪ್ರಭಾ. ಚಂದ್ರಪ್ರಭಾ ಅಯ್ಯೋ ದೇವ್ರೆ, ಏನ್ ಸತ್ರು ಪರವಾಗಿಲ್ಲ ಅಂತ ತಿಂತವನಲ್ಲಪ್ಪ ಚಂದ್ರಣ್ಣ. ಅಮೃತ ಇದ್ರಲ್ಲಿ ಯಾರಾದ್ರೂ ಗೆರ್ಲಿ, 2 ದಿನ ದೂರ ಇರಮ್ಮ. ಬಾಯಿಂದ ಬಾಳ ವಾಸನೆ ಬರುತ್ತೆ.
ಇವ್ ಚಂದ್ರಪ್ರಭೆ ಅದನ್ನು ವಾರಿಯರ್ ಬಿಸ್ಕೆಟ್ ಚಂದ್ರಪ್ರಭಾ ಒಂದು ತಿಂದಿಯಾನೆ, ಗೊಬ್ಬರ ಅರ್ಧನೇ ಇನ್ನು ಸಿಪ್ಪೆ ಸುಲಿತಾ ಇದ್ದಾನೆ. ಬೇಡ ಬಿಡ. ಕಮಾನ್ ಚಂದು ಕಮಾನ್. ಏನು ಈರುಳ್ಳಿನೇ ವಾಸ್ತೆ ಅಂತ ಇದೀನಿ, ಕಂಕ್ಲಲ್ಲಿ ಬೇರೆ ಇಟ್ಕೊಂಡು ತಿಂತಿಯಲ್ಲೋ. ಆಗತ್ ಬಾ, ಏನಕ್ಕೆ ಗೊಬ್ಬರ ಮತ್ತೆ ಗೊಬ್ಬರ ಅವನಾಗವನೇ ವಾಕೌಟ್ ಆಗಿರೋದ್ರಿಂದ ಚಂದ್ರಪ್ರಭಾ ಇದಿಷ್ಟು ನೀವೇ ತಿನ್ಬೇಕು. Come on, Chandraprabha, come on. You can do it. Come on, Chandraprabha, come on. ಏನ ತಿನ್ನಿಲ್ಲಿ ಸಾಕು. ಆದ್ರೂ ಚಂದ್ರಪ್ರಭಾ ಈ ಒಂದು ಆಟನ ನಾವು ತಮಾಷೆಗಾಡಿದ್ವಿ. ಆದ್ರೂ ಅಮೃತಕ್ಕಾಗಿ ಹೋರಾಟ 2.0 ನಲ್ಲಿ ಈರುಳ್ಳಿನ ತಿಂದು ಜಲ್ದಿ ಮುಗಿಸೋಣ, ಆಚೆ ಹೋಗ್ಬೇಕು. ಅಮೃತಕ್ಕಾಗಿ ಹೋರಾಟ 2.0 ಈ ಒಂದು ಆಟದಲ್ಲಿ ವಿನ್ ಆಗಿದೆ. ಇಟ್ ಇಸ್ ನನ್ ಅದರ್ ದನ್ ಇಟ್ ಈಸ್ ಚಂದ್ರಪ್ರಭಾ. ನೀನು ಗೆದ್ದಿರೋ ಖುಷಿಗೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಇದೆ. ಅಮೃತ ಕಂಗ್ರಾಚುಲೇಷನ್. ನಾನ್ ಕೊಡ್ಬೇಕು. ನಿನಗೇನಕ್ಕೆ? ನೀನ್ ಬರೀ ಮೆಂಟ್ರ ಅಷ್ಟೇ. ನಾನ್ ಮೆಂಟ್ರು, ಅವ್ರು ನೆಂಟ್ರ. ಅಮೃತ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಒಟ್ಟಲ್ಲಿ ಈ ಒಂದು ಮೆಂಟರ್ಶಿಪ್ ನ ಖಂಡಿತವಾಗ್ಲೂ ಚಂದ್ರಪ್ರಭಾ ನೀನೇ ಕಂಟಿನ್ಯೂ ಮಾಡ್ತಾ ಇದೆಯಾ? ಎಸ್, ಇದರೊಂದಿಗೆ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.